ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ 6th ಚಾಪ್ಟರ್ ಆಫ್ ಇಂಡಿಯನ್ ಪಾಲಿಟಿ NCERT. ಸೊ ಇವತ್ತು ನಾವು ಜುಡಿಷಿಯರಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ನೋಡಿ, ಲೆಜಿಸ್ಲೇಚರ್ ಬಗ್ಗೆ ಕಲ್ತಾಯ್ತು, ಎಕ್ಸಿಕ್ಯೂಟಿವ್ ಬಗ್ಗೆ ಕಲ್ತಾಯ್ತು. ಸೊ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ದ ಸ್ಟೇಟ್, ಸೊ ಜುಡಿಷಿಯರಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ವಾಟ್ ಈಸ್ ಜುಡಿಷಿಯರಿ? ಕೋರ್ಟ್ಸ್ ಅಂತ. ಜುಡಿಷಿಯರಿ ಅಂದ್ರೆ ಐ ಆಮ್ ರೆಫರಿಂಗ್ ಟು ಕೋರ್ಟ್ಸ್, ಅಂಡ್ ಇನ್ ದಟ್ ಕೋರ್ಟ್ ಪರ್ಟಿಕ್ಯುಲರ್ಲಿ ನಾವು ನೋಡ್ಬೇಕಾಗಿರೋದು ಎರಡು. ಒಂದು ಸುಪ್ರೀಂ ಕೋರ್ಟ್, ಇನ್ನೊಂದು ಹೈಕೋರ್ಟ್. ಬಿಕಾಸ್ ದೀಸ್ ಟು ಆರ್ ದ ವೆರಿ ಇಂಪಾರ್ಟೆಂಟ್ ಕೋರ್ಟ್ಸ್ ಆಫ್ ಇಂಡಿಯಾ. ಒಂದು ಸುಪ್ರೀಂ ಕೋರ್ಟ್, ಇನ್ನೊಂದು ಹೈಕೋರ್ಟ್. ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ನ ಇಂಡಿಯಾದಲ್ಲಿ ಅಪೆಕ್ಸ್ ಕೋರ್ಟ್ ಅಂತ ಕರೀತಾರೆ. ಅಪೆಕ್ಸ್ 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 ಅಂತ ಬೇರೆ ಎಲ್ಲಾದ್ರೂ ಕೇಳಿರ್ತೀರಾ? ಫಾರ್ ಎಕ್ಸಾಂಪಲ್ ಅಪೆಕ್ಸ್ ಪ್ರೆಡೇಟರ್ಸ್ ಅಂತ. ಅಪೆಕ್ಸ್ ಅಂದ್ರೆ ಏನು? ಟಾಪ್ ಅಲ್ಲಿ ಬರ್ತಾರೆ. ಅದ್ರ ಅರ್ಥ ಇಂಡಿಯಾದಲ್ಲಿರುವಂತ ಎಲ್ಲಾ ಕೋರ್ಟ್ಸ್ ದಲ್ಲಿ ಅತಿ ಟಾಪ್ ಮೋಸ್ಟ್ ಪೊಸಿಷನ್ ಏನಿದೆ ಅದನ್ನ ನಾವು ಸುಪ್ರೀಂ ಕೋರ್ಟ್ ಗೆ ಕೊಡ್ತೇವೆ. ದಿಸ್ ಇಸ್ ದ ರೀಸನ್ ಇಟ್ ಈಸ್ ಕಾಲ್ಡ್ ಎಸ್ ಅಪೆಕ್ಸ್ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಕೆಳಗಡೆ ಹೈಕೋರ್ಟ್ಸ್ ಬರುತ್ತೆ, ಇದ್ರ ಕೆಳಗಡೆ ಅದರ್ ಕೋರ್ಟ್ಸ್, ಈ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಮತ್ತೆ ಸಬ್ ಜೂನಿಯರ್ ಕೋರ್ಟ್ಸ್ ಏನಿದೆ ಅದೆಲ್ಲ ಇಲ್ಲಿ ಬರುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್ಸ್ ಎಲ್ಲ ಏನಿದೆ ಅದೆಲ್ಲ ಕೆಳಗೆ ಬರುತ್ತೆ. ಸೊ ದ ರೀಸನ್ ವೈ ವಿ ಕಾಲ್ ಸುಪ್ರೀಂ ಕೋರ್ಟ್ as the apex court ಅಂತ ಕೇಳಿದ್ರೆ, ಬಿಕಾಸ್ ದಟ್ ಈಸ್ ಅಟ್ ದ ಟಾಪ್ ಪೊಸಿಷನ್ ಇನ್ ಇಂಡಿಯಾ. ಸೊ ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ ಅದು ಎಲ್ಲರ ಮೇಲೆ ಬೈಂಡಿಂಗ್ ಆಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ರೆ ಅದು ಪ್ರತಿಯೊಂದು ಹೈಕೋರ್ಟ್ ಮೇಲೂ ಬೈಂಡ್ ಆಗುತ್ತೆ. ಅದೇ ತರ ಪ್ರತಿಯೊಂದು ಬೇರೆ ಕೋರ್ಟ್ ಮೇಲೆ ಕೂಡ ಬೈಂಡ್ ಆಗುತ್ತೆ. ದಟ್ ಈಸ್ ದ ರೀಸನ್. ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ ನ ನಾವು ಅಪೆಕ್ಸ್ ಕೋರ್ಟ್ ಅಂತ ಕರಿತೇವೆ. ದ ವೆರಿ ಫಸ್ಟ್ ಥಿಂಗ್ ನಿಮ್ಗೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಇನ್ನು ಕೆಳಗೆ ಬರೋದಾದ್ರೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕು. ಇಂಡಿಪೆಂಡೆಂಟ್ ಜುಡಿಷಿಯರಿ, ಇಂಡಿಪೆಂಡೆಂಟ್ ಜುಡಿಷಿಯರಿ. ನೆನ್ಪಿಟ್ಕೊಳ್ಳಿ, whenever we talk about democracy, whenever we talk about democracy, we also talk about independent judiciary. ಇಂಡಿಪೆಂಡೆಂಟ್ ಅಂದ್ರೆ ಏನು? ಸ್ವಾತಂತ್ರ್ಯವಾಗಿ ಅಂದ್ರೆ ಏನು? ಯಾರ ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ಏನು? ನಮ್ಮ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಏನಿದೆ, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಯಾವುದೇ ಕೋರ್ಟ್ ಆಗಿರ್ಬೋದು, ಇನ್ ದಟ್ ಮ್ಯಾಟರ್, ಈ ಕೋರ್ಟ್ಸ್ ಮೇಲೆ ಇನ್ನೊಬ್ಬರ ದಬ್ಬಾಳಿಕೆ, ಪ್ರೆಷರ್ ನಡಿಬಾರ್ದು. ಅದು ಸ್ವತಂತ್ರವಾಗಿ ತನ್ನ ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ಕೆಲಸ ಮಾಡ್ಬೇಕು. ಅದಕ್ಕೆ ನಾವು ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ಕರಿತೇವೆ. ಈ ಲೆಜಿಸ್ಲೇಚರ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಲೆಜಿಸ್ಲೇಚರ್ MLA MP ಗಳಿದ್ದಾರೆ. ಈ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಯಾರೇ ಆಗಿರ್ಬೋದು, ದೀಸ್ ಆರ್ ವೆರಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್. ಇವ್ರು ತುಂಬಾ ಪವರ್ಫುಲ್ ಪೀಪಲ್. ಸೊ ದೀಸ್ ಪೀಪಲ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದ ಅಫೇರ್ಸ್ ಆಫ್ ಕೋರ್ಟ್ಸ್. ಇವ್ರು ಹೋಗಿ ಕೋರ್ಟ್ ಇರೋ ಜಡ್ಜಸ್ ಹತ್ರ ಮಾತಾಡೋದಾಗ್ಲಿ, ಅವ್ರನ್ನ ಹೆದರಿಸೋದಾಗ್ಲಿ, ಬೆದರಿಸೋದಾಗ್ಲಿ, ಅವ್ರನ್ನ ತಮ್ಮ ಕಡೆ ಮಾಡ್ಕೊಳ್ಳೋದಾಗ್ಲಿ, ಇದೆಲ್ಲ ನಡಿಬಾರ್ದು. ದಟ್ ಈಸ್ ದ ರೀಸನ್ we always prefer for independent judiciary, and India has a independent judiciary. ಇದರರ್ಥ ಲೆಜಿಸ್ಲೇಚರ್ ಆಗಿರ್ಲಿ, ಎಕ್ಸಿಕ್ಯೂಟಿವ್ ಆಗಿರ್ಲಿ, ಯಾರೇ ಆಗಿರ್ಲಿ, ದೇ ಆರ್ ನಾಟ್ ಸಪೋಸ್ ಟು ಇಂಟರ್ಫಿಯರ್ ಇನ್ ದ ಅಫೇರ್ಸ್ ಆಫ್ ದ ಕೋರ್ಟ್. ಇದು ವೆರಿ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಈ ಇಂಡಿಪೆಂಡೆಂಟ್ ಜುಡಿಷಿಯರಿ ಇದ್ರೆ ಏನ್ ಅಡ್ವಾಂಟೇಜಸ್ ಇದೆ ಅಂತ ಹೇಳಿದ್ರೆ, ದ ವೆರಿ ಫಸ್ಟ್ ಅಡ್ವಾಂಟೇಜ್ ಇಸ್ ರೈಟ್ಸ್ ಆಫ್ ಸಿಟಿಸನ್ಸ್. ನಮ್ಮ ಪ್ರಜೆಗಳಿಗೆ ಇರುವಂತಹ ಹಕ್ಕುಗಳೇನಿದೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ನಾಳೆ ಇನ್ಸ್ಟೆನ್ಸ್ ಕೊಡ್ತಾ ಇದ್ದಾರೆ, ನಾಳೆ ಏನಂತ ಲಾ ಮಾಡ್ಬೋದು ಗವರ್ನಮೆಂಟ್? ಫಾರ್ ಎಕ್ಸಾಂಪಲ್ ಲೆಜಿಸ್ಲೇಚರ್ ಲಾ ಪಾಸ್ ಮಾಡುತ್ತೆ. ಏನಂತ? ಹುಡುಗಿಯರಿಗೆ 16 ವರ್ಷ ಆದ್ರೇನೆ ಮದ್ವೆ ಅಂತ. ಹುಡುಗಿಯರಿಗೆ ದ ಮೂಮೆಂಟ್ ದ ಗರ್ಲ್ ಬಿಕಮ್ 16 ಮದ್ವೆ ಮಾಡ್ಬೋದು ಅನ್ನೋ ಒಂದು ಲಾನ ಪ್ರೊಡ್ಯೂಸ್ ಮಾಡ್ಬೋದು. ಇದರಿಂದ ಏನಾಗತ್ತೆ, ಆ ಹುಡುಗಿಯ ರೈಟ್ಸ್ ಕಾಂಪ್ರಮೈಸ್ ಆಗತ್ತೆ. ಆ ರೈಟ್ ಟು ಎಜುಕೇಶನ್ ಕಾಂಪ್ರಮೈಸ್ ಆಗ್ಬೋದು, ಆ ರೈಟ್ ಟು ಲೈಫ್ ಕಾಂಪ್ರಮೈಸ್ ಆಗ್ಬೋದು, ಆ ರೈಟ್ ಟು ಫ್ರೀಡಮ್ ಕಾಂಪ್ರಮೈಸ್ ಆಗ್ಬೋದು. ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಪ್ರೊಟೆಕ್ಟಿಂಗ್ ದ ಫಂಡಮೆಂಟಲ್ ರೈಟ್ ಆಫ್ ದಟ್ ಪರ್ಟಿಕ್ಯುಲರ್ ಗರ್ಲ್, ಈ ಲಾನ ಸ್ಟಕ್ ಡೌನ್ ಮಾಡುತ್ತೆ. ಯಾವುದೇ ಟೆನ್ಷನ್ ಇಲ್ಲದೆ ಸ್ಟಕ್ ಡೌನ್ ಮಾಡುತ್ತೆ. ಅದು ನಿಸ್ಸಂಕೋಚವಾಗಿ, ನಿರ್ಭಯವಾಗಿ ತೀರ್ಪನ್ನ ಕೊಡುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು? ಜುಡಿಷಿಯರಿನ ಇಂಡಿಪೆಂಡೆಂಟ್ ಆಗಿರ್ಬೇಕು. ಜುಡಿಷಿಯರಿ ಇಂಡಿಪೆಂಡೆಂಟ್ ಆದ್ರೆ ರೈಟ್ಸ್ ಆಫ್ ದ ಸಿಟಿಸನ್, ನಿಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದು ಯಾವತ್ತಿಗೂ ಸೇಫ್ ಗಾರ್ಡ್ ಆಗಿರುತ್ತೆ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಜೊತೆಗೆ ಇನ್ನೊಂದು ಕೂಡ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ಈ ಸೆಂಟ್ರಲ್ ಗವರ್ನಮೆಂಟ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸಲ ಹೀಗಾಗತ್ತೆ. ದೇರ್ ಈಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್, ಆರ್ ಸೆಂಟರ್ ಅಂಡ್ ದ ಸ್ಟೇಟ್ ಅಂತ ಕರಿತೇವೆ. ಆರ್ ದೇರ್ ಈಸ್ ಆಲ್ವೇಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ಸ್ಟೇಟ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ನಮ್ಮ ಕಾವೇರಿ ನದಿ, ನಮ್ಮ ಕಾವೇರಿ ನದಿಯಲ್ಲಿ ನೀರ್ ಹರಿಯುತ್ತೆ ಅಲ್ವಾ, ತಮಿಳ್ನಾಡು ಕೂಡ ಹೋಗುತ್ತೆ. ಫ್ರಮ್ ಕರ್ನಾಟಕ ಇಟ್ ಗೋಸ್ ಆಲ್ ದ ವೇ ಅಪ್ ಟು ತಮಿಳ್ನಾಡು. ಕರ್ನಾಟಕ ಕೆ ಅಂತ ಇಟ್ಕೊಳ್ಳಿ, ತಮಿಳ್ನಾಡು ಟಿ ಅಂತ ಇಟ್ಕೊಳ್ಳಿ. ಇವಾಗ ಏನಾಗತ್ತೆ, ಜಡ್ಜಸ್, ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ಜಡ್ಜಸ್, ಇನ್ ಕೇಸ್ ಬಿಜೆಪಿ ಕಡೆಯವರಾದರೆ, ಆಗಲ್ಲ, ಇನ್ ಕೇಸ್ ಬಿಜೆಪಿ ಕಡೆಯವರಾಗಿ ಬಿಜೆಪಿ ಲೆಜಿಸ್ಲೇಚರ್ಗೆ, ಎಕ್ಸಿಕ್ಯೂಟಿವ್ಗೆ ಸಪೋರ್ಟ್ ಮಾಡೋರಾದ್ರೆ, ಸೆಂಟರ್ ಅಲ್ಲಿ ಯಾರಿದ್ದಾರೆ? ಬಿಜೆಪಿ ಇದೆ. ಕರ್ನಾಟಕದಲ್ಲಿ ಯಾವ ಗವರ್ನಮೆಂಟ್ ಇದೆ? ಸದ್ಯಕ್ಕೆ ಕಾಂಗ್ರೆಸ್ ಗವರ್ನಮೆಂಟ್ ಇದೆ. ಅಸಂಪ್ಷನ್ ದಟ್ ಈ ಟೈಮ್ ಅಲ್ಲಿ ಕೂಡ ಬಿಜೆಪಿ ಗವರ್ನಮೆಂಟ್ ಇದ್ದಿದ್ರೆ ಜಡ್ಜಸ್ ಯಾರ ಕಡೆ ತೀರ್ಪು ಕೊಡ್ತಾರೆ? ಜಡ್ಜಸ್ ಬಿಜೆಪಿ ಕಡೆನೇ ತೀರ್ಪು ಕೊಡ್ತಾರೆ. ಬಿಕಾಸ್ ಕರ್ನಾಟಕದಲ್ಲಿ ಬಿಜೆಪಿ ಇತ್ತು, ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ. ಸೊ ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಬಯಾಸಿಂಗ್ ಶುರುವಾಗತ್ತೆ. ಆ ಬಯಾಸಿಂಗ್ ನ ತಡೆಯೋಕ್ಕೋಸ್ಕರ ಕೂಡ ನಾವು ಇಂಡಿಪೆಂಡೆಂಟ್ ಜುಡಿಷಿಯರಿನ ಇಟ್ಟಿರ್ತೇವೆ. ಸೊ ಇಂಡಿಪೆಂಡೆಂಟ್ ಜುಡಿಷಿಯರಿ ಇಟ್ಟರೆ 3 ಅಡ್ವಾಂಟೇಜಸ್. ಒಂದು, ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಸನ್ಸ್ ಆರ್ ಆಲ್ವೇಸ್ ಪ್ರೊಟೆಕ್ಟೆಡ್. No one can influence in the affairs of the court. ಇನ್ನೊಬ್ರು ಹೋಗಿ
ದಬ್ಬಾಳಿಕೆ ಮಾಡೋದಾಗ್ಲಿ ಮೂರ್ ತೋರ್ಸೋದಾಗ್ಲಿ ಮಾಡಕ್ಕಾಗಲ್ಲ. ಅಂಡ್ ಇನ್ ದಟ್ ಕೇಸ್ ಜುಡಿಷಿಯರಿ ಕ್ಯಾನ್ ಗಿವ್ ಫೇರ್ ಅಂಡ್ ಫ್ರೀ ಜಸ್ಟಿಸ್, ನಿಯತ್ತಾಗಿ ಖಡಕ್ ಆದಂತ ತೀರ್ಪನ್ನ ಕೊಡುತ್ತೆ. ಇದಕ್ಕೋಸ್ಕರ ವಿ ಆಲ್ವೇಸ್ ಕೀಪ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ದಟ್ ಈಸ್ whenever we talk about democracy, we always talk for independent judiciary, and India has a independent judiciary. Advantages: citizens rights safeguard ಆಗುತ್ತೆ, ಕೋರ್ಟ್ ನಿರ್ಭಯವಾಗಿ ತನ್ನ ಕೆಲಸನ ಮಾಡುತ್ತೆ, ಅಂಡ್ ಜೊತೆಗೆ ಯಾರಿಗೂ ಬಯಾಸ್ ಆಗದೆ, ಯಾರಿಗೂ ಭೇದ ಭಾವ ಮಾಡದೆ, ನಿಯತ್ತಾಗಿ ಹಾನೆಸ್ಟ್ ಆಗಿ ಧರ್ಮನ ಎತ್ತಿ ಹಿಡಿಯುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಂಡಿಯಾ has opted for independent judiciary. ಜೊತೆಗೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಹೇಳೋದಾದ್ರೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಇನ್ನು ಹೇಳೋದಾದ್ರೆ ಇಂಡಿಯಾದಲ್ಲಿ ವಿ ಹ್ಯಾವ್ ಅಶ್ಯೂರ್ಡ್ ಇಟ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಅಶ್ಯೂರ್ಡ್ ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಹೇಗೆ? ದ ವೆರಿ ಫಸ್ಟ್ ಥಿಂಗ್ ನೆನ್ಪಿಟ್ಕೊಳ್ಳಿ, ರಿಮೂವಲ್ ಆಫ್ ಜಡ್ಜಸ್ ಏನಿದೆ, ಜಡ್ಜ್ ನ ರಿಮೂವ್ ಮಾಡ್ಬೇಕಂತಿದ್ರೆ ಟಾಕಿಂಗ್ ಅಬೌಟ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಹೇಗೆ? ಹೌ ಇಸ್ ಕಾನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡಿಂಗ್ ದ ಇಂಡಿಪೆಂಡೆನ್ಸ್? ಫಸ್ಟ್ ಒನ್, ಒಬ್ಬ ಜಡ್ಜ್ ನ ರಿಮೂವ್ ಮಾಡ್ಬೇಕಂತ ಇದ್ರೆ ನೆನ್ಪಿಟ್ಕೊಳ್ಳಿ, ಪಾರ್ಲಿಮೆಂಟ್ ಅಲ್ಲಿ ಇದಾಗತ್ತೆ. ದೇರ್ ಈಸ್ ಅನ್ ಎನ್ಕ್ವೈರಿ ದಟ್ ವಿಲ್ ರನ್ ಇನ್ ಪಾರ್ಲಿಮೆಂಟ್. ರೆಸೊಲ್ಯೂಷನ್ ಪಾಸ್ ಆಗ್ಬೇಕು ಪಾರ್ಲಿಮೆಂಟ್ ಅಲ್ಲಿ. ಫಸ್ಟ್ ಜಡ್ಜ್ ನ ಕರೆದು ಒಂದು ರೆಸೊಲ್ಯೂಷನ್ ಪಾಸ್ ಆಗುತ್ತೆ, ಎನ್ಕ್ವೈರಿ ನಡೆಯುತ್ತೆ. ಆ ಎನ್ಕ್ವೈರಿಯಲ್ಲಿ ಅವ್ರು ತಪ್ಪು ಮಾಡಿದಾರೆ ಅಂತ ತೀರ್ಪಾದ್ರೆ ಮಾತ್ರ ಜಡ್ಜಸ್ ನ ರಿಮೂವ್ ಮಾಡಬಹುದು. ದಟ್ ಟು ಬೈ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿಯಲ್ಲಿ ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡು ಕಡೆಯವರು ಈ ಜಡ್ಜ್ ತಪ್ಪು ಮಾಡಿದಾರೆ ಅಂತ ಹೇಳಿದ್ರೆ ಮಾತ್ರ ರಿಮೂವ್ ಮಾಡಬಹುದು. ಅಂಡ್ ಟಿಲ್ ನೌ ಇಟ್ ಇಸ್ ವೆರಿ ಹಾರ್ಡ್. ಯು ಕ್ಯಾನ್ ನಾಟ್ ರಿಮೂವ್ ಅ ಜಡ್ಜ್. ಜಡ್ಜ್ ನ ರಿಮೂವ್ ಮಾಡಕ್ಕೆ ರಿಮೂವಲ್ ಲೆಟರ್ ಕಳ್ಸಿದ್ರೆ ಸಾಕಾಗಲ್ಲ. ಪಾರ್ಲಿಮೆಂಟ್ ಅಲ್ಲಿ ಜುಡಿಷಿಯಲ್ ಫಂಕ್ಷನ್ ಆಫ್ ದ ಪಾರ್ಲಿಮೆಂಟ್, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಅಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜಸ್ ನ ರಿಮೂವ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ಟು ಮೇಕ್ ಅ ಡಿಸ್ಕಷನ್, ದೇ ಹ್ಯಾವ್ ಟು ಮೇಕ್ ಅನ್ ಎನ್ಕ್ವೈರಿ, ಅಂಡ್ ಇಟ್ ಇಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ತುಂಬಾ ಟೈಮ್ ತಗೊಳತ್ತೆ, ತುಂಬಾ ನಿಧಾನವಾಗಿ ನಡೆಯುತ್ತೆ. ಸೊ ಆದ ಕಾರಣ ಜಡ್ಜ್ ನ ಒಂದ್ಸಲ ಅಪಾಯಿಂಟ್ ಮಾಡಿ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ದಿಸ್ ಇಸ್ ದ ವೆರಿ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಜಡ್ಜಸ್ ಹ್ಯಾವ್ ಫಿಕ್ಸ್ಡ್ ಟೆನ್ಯೂರ್. ಫಿಕ್ಸ್ಡ್ ಟೆನ್ಯೂರ್ ಅಂದ್ರೆ ಏನು? ಒಂದ್ ಸಲ ಜಡ್ಜ್ ಅಪಾಯಿಂಟ್ ಆದ್ರೆ ಇಷ್ಟು ವರ್ಷ ಆಗೋವರೆಗೂ ರಿಟೈರ್ ಆಗೋ ಹಾಗಿಲ್ಲ ಅಂತ ಪೊಸಿಷನ್ ಇದೆ. ಸೊ ಜಡ್ಜ್ ಇವತ್ತು ಜಾಯಿನ್ ಆದ್ರೆ ಅವ್ರಿಗೆ ರಿಟೈರ್ಮೆಂಟ್ ಆಗೋವರೆಗೂ ಸಡನ್ ಆಗಿ ತೆಗೆದಾಕೋ ಹಾಗಿಲ್ಲ. ತೆಗೆದಾಕ್ಬೇಕಂದ್ರೆ ಡೆಫಿನೆಟ್ಲಿ ಏನ್ ಮಾಡ್ಬೇಕು? ರಾಜ್ಯಸಭಾ ಮತ್ತೆ ಲೋಕಸಭಾದಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಿ ಎನ್ಕ್ವೈರಿ ಆಗ್ಬೇಕು. ದಿಸ್ ಇಸ್ ಆಲ್ಸೋ ಸೇಫ್ ಗಾರ್ಡಿಂಗ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಇದರಿಂದ ಏನಾಗುತ್ತೆ? ಜಡ್ಜ್ ಹೆದರ್ಕೊಂಡೆ ತನ್ನ ಕೆಲಸನ ಮಾಡ್ತಾನೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಕೂಡ ಬರುತ್ತೆ. ಅಂಡ್ ದ ವೆರಿ ಇಂಪಾರ್ಟೆಂಟ್ ಆಕ್ಟ್ ದಟ್ ಕೋರ್ಟ್ ಹ್ಯಾಸ್ ಗಿವನ್ ಟು ಇಟ್ ಸೆಲ್ಫ್ ಇಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ಇದು ತುಂಬಾ ಇಂಪಾರ್ಟೆಂಟ್. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದ್ರೆ ಏನು? ಇನ್ ಕೇಸ್ ನೀವು ಕೋರ್ಟ್ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡೋದಾಗ್ಲಿ, ಜಡ್ಜ್ ನ ಕ್ರಿಟಿಸೈಸ್ ಮಾಡೋದಾಗ್ಲಿ, ಅತಿ ಅವಶ್ಯಕತೆ ಇಲ್ದಿದ್ರು ಕೂಡ ಪಕ ಅನ್ನೋದಾಗ್ಲಿ, ಕೋರ್ಟ್ ತನ್ನ ಕೆಲಸ ಮಾಡ್ಬೇಕಾದ್ರೆ ಯಾರಾದ್ರೂ ಮಿಡ್ಲ್ ಅಲ್ಲಿ ಕಡ್ಡಿ ತುರ್ಸಿದ್ರೆ ಅದನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕರೀತಾರೆ. ಡಿಸ್ರೆಸ್ಪೆಕ್ಟಿಂಗ್ ದ ಕೋರ್ಟ್, ಡಿಸ್ರೆಸ್ಪೆಕ್ಟಿಂಗ್ ದ ಜಡ್ಜ್ಮೆಂಟ್, ಡಿಸ್ರೆಸ್ಪೆಕ್ಟಿಂಗ್ ದ ಟೆರಿಟರಿ ಆಫ್ ದ ಕೋರ್ಟ್, ಡಿಸ್ರೆಸ್ಪೆಕ್ಟಿಂಗ್ ಇಟ್ಸ್ ಡಿಸಿಷನ್. ತಾನು ಮಾಡಿದಂತ ತೀರ್ಪಿನ ಬಗ್ಗೆ ನೀವು ಅಸಹ್ಯವಾಗಿ ಮಾತಾಡೋದಾಗ್ಲಿ, ಜಡ್ಜಸ್ ಬಗ್ಗೆ ಮಾತಾಡೋದಾಗ್ಲಿ, ಏನೇ ಮಾಡಿದ್ರು ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸಲ್ಲಿ ಬುಕ್ ಆಗ್ತೀರಾ. ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಟಿಕಲ್ 129 ಹ್ಯಾಸ್ ದ ರೈಟ್ ಟು ಹ್ಯಾವ್ ಯು ಹೆಲ್ಡ್ ಆಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ಅಂಡ್ ಇನ್ ದ ಸೇಮ್ ವೇ ಸ್ಟೇಟ್ ಹೈಕೋರ್ಟ್ ಗಾದ್ರೆ ಆರ್ಟಿಕಲ್ 215 ನೆನ್ಪಿಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 129 ಅಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ನ ಇಶ್ಯೂ ಮಾಡುತ್ತೆ, ಅಂಡ್ ಆರ್ಟಿಕಲ್ 215 ಫಾರ್ ಸ್ಟೇಟ್ ಗವರ್ನಮೆಂಟ್, ಐ ಮೀನ್ ಸ್ಟೇಟ್ ಹೈಕೋರ್ಟ್ ಇರುತ್ತೆ. ಅಂಡ್ ಒಂದ್ಸಲ ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲಿ ಬುಕ್ ಆದ್ರೆ ಫೈನ್ ಕೂಡ ಹಾಕ್ಬೋದು, ಜೈಲ್ ಕೂಡ ಹಾಕ್ಬೋದು. ದಟ್ ಈಸ್ ಲೆಫ್ಟ್ ಟು ದೆಮ್. ಅಂಡ್ ನೆಕ್ಸ್ಟ್ ಥಿಂಗ್, ಪಾರ್ಲಿಮೆಂಟ್ ಒಳಗಡೆ ನೆನ್ಪಿಟ್ಕೊಳ್ಳಿ, ಪಾರ್ಲಿಮೆಂಟ್ ಅಲ್ಲಿ ಸೆಷನ್ಸ್ ಎಲ್ಲ ಆಗತ್ತಲ್ಲ, ಪಾರ್ಲಿಮೆಂಟ್ ಒಳಗಡೆ ಯಾವುದೇ ಜಡ್ಜಿನ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಯು ಕ್ಯಾನ್ ನಾಟ್ ಟಾಕ್ ಅಬೌಟ್ ದ ಡಿಸ್ಕಷನ್ ಆಫ್ ಎನಿ ಜಡ್ಜ್ ಅಂಟಿಲ್ ಅಂಡ್ ಅನ್ಲೆಸ್ ರೆಸೊಲ್ಯೂಷನ್ ಇಸ್ ಪಾಸ್. ರೆಸೊಲ್ಯೂಷನ್ ಪಾಸ್ ಆಗಿದೆ, ರಿಮೂವ್ ಮಾಡ್ಬೇಕನ್ನೋ ಮೋಷನ್ ಹೋಗ್ತಿದ್ರೆ ಮಾತ್ರ ನೀವು ಜಡ್ಜಸ್ ಬಗ್ಗೆ ಮಾತಾಡ್ಬೋದು, ಆರ್ ಎಲ್ಸ್ ದೇರ್ ಆಕ್ಷನ್ಸ್ ಕ್ಯಾನ್ ನಾಟ್ ಬಿ ಡಿಸ್ಕಸ್. ಸೊ ನೋಡಿ, ಈ 4 ಫೀಚರ್ಸ್ ಏನಾಗುತ್ತೆ, ನಮ್ಮ ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗುತ್ತೆ. ಹೇಗೆ? ರಿಮೂವ್ ಮಾಡಕ್ ಕಷ್ಟ, ರಿಮೂವ್ ಮಾಡಕ್ಕೆ ನಾವು ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕು. ಅಂಡ್ ಒಂದ್ಸಲ ಅಪಾಯಿಂಟ್ ಆದ್ರೆ ಫಿಕ್ಸ್ಡ್ ಟರ್ಮ್ ಇರುತ್ತೆ, ಸೊ ಕೆಲಸ ಪರ್ಮನೆಂಟ್ ಕೆಲಸ ಅದು. ಅಂಡ್ ನೆಕ್ಸ್ಟ್, ಕಂಟೆಂಪ್ಟ್ ಆಫ್ ಕೋರ್ಟ್ ಇದೆ, ಬಾಯಿಗೆ ಬಂದಂಗ ಮಾತಾಡೋ ಹಾಗಿಲ್ಲ. ಅಂಡ್ ನೆಕ್ಸ್ಟ್ ಒನ್, ಪಾರ್ಲಿಮೆಂಟ್ ಒಳಗಡೆ ಕೂಡ ಕೋರ್ಟ್ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಅ ಮೋಷನ್ ಇಸ್ ಪಾಸ್. ಸೊ ದೀಸ್ ಆಲ್ ಥಿಂಗ್ಸ್ ಆರ್ ಡೂಯಿಂಗ್ ವಾಟ್? ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿನ ಎತ್ತಿ ಹಿಡಿದಿದೆ. ದೀಸ್ ಥಿಂಗ್ಸ್ ಆರ್ ಹೆಲ್ಪಿಂಗ್ ಇಂಡಿಯನ್ ಜುಡಿಷಿಯರಿ ಟು ಬಿ ಇಂಡಿಪೆಂಡೆಂಟ್. ಅಂಡ್ ಇಂಡಿಪೆಂಡೆಂಟ್ ಅಂದ್ರೆ ಏನಂತ ಹೇಳಿದ್ರೆ, ಯಾರು ಮೂಗ್ ತೋರ್ಸೋ ಹಾಗೆ ಇಲ್ಲ. ನೋಡಿ, ಇವಾಗ ಪಾರ್ಲಿಮೆಂಟ್ ಮೂಗ್ ತೋರ್ಸೋ ಹಾಗಿಲ್ಲ, ಬಿಕಾಸ್ ದೇ ಕೆನಾಟ್ ಟಾಕ್ ಅಬೌಟ್ ದೆಮ್ ವಿದೌಟ್ ಅ ಮೋಷನ್ ಇಸ್ ಪಾಸ್. ಜೊತೆಗೆ ಜಡ್ಜಸ್ ಅಂಡ್ ದಿಸ್ ಗವರ್ನಮೆಂಟ್ ಆಲ್ಸೋ ಕೆನಾಟ್ ಇಂಟರ್ಫಿಯರ್. ಗವರ್ನಮೆಂಟ್ ಕೂಡ ಕಾಂಗ್ರೆಸ್, ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ ಯಾವುದೇ ಆಗಿರ್ಲಿ, ಅವ್ರು ಕೂಡ ಜಡ್ಜಸ್ ಬಗ್ಗೆ ಮಾತಾಡೋ ಹಾಗಿಲ್ಲ. ಅವರಿಗೆ ಫಿಕ್ಸ್ಡ್ ಟೆನ್ಯೂರ್ ಇದೆ, ರಿಮೂವ್ ಮಾಡೋ ಹಾಗಿಲ್ಲ. ಅಂಡ್ ನೆನ್ಪಿಟ್ಕೊಳ್ಳಿ, ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಸುಪ್ರೀಂ ಕೋರ್ಟ್ ಜಡ್ಜಸ್. ಅದ್ರ ಬಗ್ಗೆ ಮುಂದೆ ಮಾರೋಣ, ಡೋಂಟ್ ವರಿ. ಅಂಡ್ ಕಂಟೆಂಪ್ಟ್ ಆಫ್ ಕೋರ್ಟ್ ಇದೆ, ಜಾಸ್ತಿ ಮಾಡಿದ್ರೆ ಸೀದಾ ಜೈಲಲ್ಲಿ ಹೋಗಿ ತಗೊಂಡೋಗಿ ಬಿಸಾಕ್ಬಿಡ್ತಾರೆ. ಓಕೆ, ದಿಸ್ ಇಸ್ ನೆಕ್ಸ್ಟ್ ಥಿಂಗ್. ಅಂಡ್ ಇವಾಗ ಬಂದ್ರೆ ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಅಪಾಯಿಂಟ್ಮೆಂಟ್. ಜಡ್ಜಸ್ ನ ಅಪಾಯಿಂಟ್ ಹೇಗೆ ಮಾಡ್ತಾರೆ ಅಂತ ನೋಡಿ.
ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಯಾವಾಗ್ಲೂ ನ್ಯೂಸ್ ಅಲ್ಲಿ ಇರುತ್ತೆ. ರೀಸೆಂಟ್ ಆಗಿ NJAC ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, ಒಂದು ನಿಮಿಷ, ಒನ್ ಸೆಕೆಂಡ್, ಸಾರಿ, ಯಾ, ರೀಸೆಂಟ್ಲಿ ಇನ್ನೊಂದು ವಿಷಯ ಆಗಿತ್ತು, ನೆನಪಿರುತ್ತೆ, NJAC ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಆಫ್ ಇಂಡಿಯಾ ಸ್ಟಕ್ ಡೌನ್ ಮಾಡ್ತು, ಸೇಯಿಂಗ್ ದಟ್ ಇಟ್ ಈಸ್ ಇಂಟರ್ಫಿಯರಿಂಗ್, ಇಟ್ ಈಸ್ ಕಾಸಿಂಗ್ ದ ಟ್ರಬಲ್ ಟು ಜುಡಿಷಿಯರಿ ಅಂತ, ಇಂಡಿಪೆಂಡೆನ್ಸ್ ಎಫೆಕ್ಟ್ ಆಗುತ್ತೆ. ಇದರ ಅರ್ಥ ಏನು, ಒಂದು ಕಮಿಟಿನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಇದ್ರು, ಸೊ ದಟ್ ದ ಜಡ್ಜಸ್ ಕ್ಯಾನ್ ಬಿ ಅಪಾಯಿಂಟೆಡ್, ತೆಗೆದಾಕ್ಬಿಟ್ಟು ಸುಪ್ರೀಂ ಕೋರ್ಟ್, ಸೇಯಿಂಗ್ ದಟ್ ಇಟ್ ಈಸ್ violating the basic structure, it is violating the independence of judiciary ಅಂತ ಇವಾಗ ಹೇಳ್ತೇನೆ. ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅಲ್ಲಿ ಜಡ್ಜಸ್ ನ ಹೇಗೆ ನೇಮಕತೆ ಮಾಡ್ಕೊಳ್ತಾರೆ, ಹೇಗೆ ಅಪಾಯಿಂಟ್ ಮಾಡ್ಕೊಳ್ತಾರೆ, ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಇದಕ್ಕೋಸ್ಕರ ಏನಂದ್ರೆ ವಿ ಹ್ಯಾವ್ ಕೊಲಿಜಿಯಂ ಸಿಸ್ಟಮ್ ಇನ್ ಇಂಡಿಯಾ, ಕೊಲಿಜಿಯಂ ಸಿಸ್ಟಮ್ ಅಂತ ಕರೀತಾರೆ. ಕೊಲಿಜಿಯಂ ಸಿಸ್ಟಮ್, ಕೊಲಿಜಿಯಂ ಸಿಸ್ಟಮ್ ಅಂದ್ರೆ ಏನಿಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೆಲವೊಂದು ಫೋರ್ ಸೀನಿಯರ್ ಮೋಸ್ಟ್ ಜಡ್ಜಸ್ ನ ಕಾಂಟ್ಯಾಕ್ಟ್ ಮಾಡಿ ಇಂಡಿಯಾದಲ್ಲಿರುವಂತಹ ಬೆಸ್ಟ್ ಕ್ಯಾಂಡಿಡೇಟ್, ಬೆಸ್ಟ್ ಜಡ್ಜಸ್ ನ ಪಿಕ್ ಮಾಡಿ ಅವ್ರದ್ದು ಒಂದು ಹೆಸರದ್ದು ಲಿಸ್ಟ್ ರೆಡಿ ಮಾಡ್ತಾರೆ. ಇಷ್ಟೇ. ಸುಪ್ರೀಂ ಕೋರ್ಟ್ ಗೆ ಅಪಾಯಿಂಟ್ಮೆಂಟ್ ಆಗ್ಬೇಕಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿತ್ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಜೊತೆ ಕೂತ್ಕೊಂಡು ಒಂದು ಲಿಸ್ಟ್ ನ ರೆಡಿ ಮಾಡ್ತಾರೆ. ಈ ಲಿಸ್ಟ್ ನ ಇವರು ಜುಡಿಷಿಯರಿ, ಸಾರಿ, ಈ ಲಿಸ್ಟ್ ನ ಅವರು ಯಾವ್ದೋ ಮಿನಿಸ್ಟರ್ ಕಳಿಸ್ತಾರಪ್ಪ, ಲಾ ಮಿನಿಸ್ಟರ್, ಸಾರಿ, ಈ ಲಿಸ್ಟ್ ನ ಅವರು ಲಾ ಮಿನಿಸ್ಟರ್ ಗೆ ಕಳಿಸ್ತಾರೆ. ಅಂಡ್ ದಿಸ್ ಲಿಸ್ಟ್ ಇಸ್ ಸೆಂಟ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಾರ್ ಅಪಾಯಿಂಟ್ಮೆಂಟ್. ಪ್ರೊಸೀಜರ್ ವೆರಿ ಸಿಂಪಲ್. ಸುಪ್ರೀಂ ಕೋರ್ಟ್ ಇರುವಂತಹ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಾಗೂ ಅವರ ಫೆಲೋ ಜಡ್ಜಸ್ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಆ ಲಿಸ್ಟ್ ರೆಡಿ ಆದ್ಮೇಲೆ ಅದನ್ನ ಲಾ ಮಿನಿಸ್ಟರ್ ಫಾರ್ವರ್ಡ್ ಮಾಡ್ತಾರೆ. ಅಫಿಷಿಯಲಿ ಲಾ ಮಿನಿಸ್ಟರ್ ಹೋಗಿ ಪ್ರೆಸಿಡೆಂಟ್ ಅವ್ರಿಗೆ ಕೊಡ್ತಾರೆ ಅಂಡ್ ಪ್ರೆಸಿಡೆಂಟ್ ವಿಲ್ ಅಪಾಯಿಂಟ್. ಇಲ್ಲಿ ಏನಾಗ್ತಿದೆ, ನಮ್ಮ ನರೇಂದ್ರ ಮೋದಿ ಆಗ್ಲಿ ಅವ್ರ ಸರ್ಕಾರ ಆಗ್ಲಿ ಯಾರು ಕೂಡ ಸೆಲೆಕ್ಷನ್ ಅಲ್ಲಿ ಇಂಟರ್ಫಿಯರ್ ಮಾಡ್ತಾನೆ ಇಲ್ಲ. ದಿಸ್ ಇಸ್ ಆಲ್ಸೋ ದ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷಿಯರಿ ಇಲ್ಲಿ ಬೇರೆ ಬೇರೆ ಆಗಿದೆ. ಇಲ್ಲೂ ಕೂಡ ನಿಮ್ಗೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ನರೇಂದ್ರ ಮೋದಿ ಅವರು ಒಂದು ಹೆಸರನ್ನ ಕೊಟ್ಟು ಇವ್ರನ್ನ ಜಡ್ಜ್ ಮಾಡಿ ಅಂದ್ರೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಸೆಲೆಕ್ಷನ್ ಯಾರು ಮಾಡ್ತಿದ್ದಾರೆ, ಚೀಫ್ ಜಸ್ಟಿಸ್ ಮಾಡ್ತಿದ್ದಾರೆ, ಕೋರ್ಟ್ಸ್ ಅಲ್ಲಿ ಇರುವಂತ ಜಡ್ಜಸ್ ಮಾಡ್ತಿದ್ದಾರೆ. ದಿಸ್ ಇಸ್ ಆಲ್ಸೋ ಒನ್ ಮೋರ್ ಥಿಂಗ್. ಸೊ ಅಪಾಯಿಂಟ್ಮೆಂಟ್ ಹೇಗಾಗತ್ತೆ, ಕೊಲಿಜಿಯಂ ಸಿಸ್ಟಮ್ ಇಂದ ಆಗತ್ತೆ. ಕೊಲಿಜಿಯಂ ಸಿಸ್ಟಮ್ ಅಂದ್ರೆ ಏನು, ವೆರಿ ಸಿಂಪಲ್. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂತ್ಕೊಳ್ತಾರೆ, ಜೊತೆಗೆ ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಅವ್ರು ಡಿಸ್ಕಸ್ ಮಾಡ್ಕೊಂಡು ಕ್ಯಾಂಡಿಡೇಟ್ಸ್ ನ ಪಿಕ್ ಮಾಡ್ತಾರೆ. ಇಫ್ ಈಸ್ ಎಲಿಜಿಬಲ್ ಹಿ ವಿಲ್ ಬಿಕಮ್ ದ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಗೆ ಅಪಾಯಿಂಟ್ ಆಗ್ತಾರೆ ಇಂಡಿಯಾದಲ್ಲಿ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಚೀಫ್ ಜಸ್ಟಿಸ್ ಅಪಾಯಿಂಟ್ ಮಾಡಕ್ಕೆ ವಿ ಹ್ಯಾವ್ ಅ ರೂಲ್, ದಟ್ ಈಸ್ ಸೀನಿಯರ್ ಮೋಸ್ಟ್ ಜಡ್ಜ್, ಅತಿ ಎಕ್ಸ್ಪೀರಿಯನ್ಸ್ ಇರುವಂತ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ವಿಲ್ ಬಿಕಮ್ ದ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅಷ್ಟೇ. ಅಂದರೆ ಯಾರ ಹತ್ರ ಅತಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಮಾಡಿರುವಂತ ಎಕ್ಸ್ಪೀರಿಯನ್ಸ್, ಸುಪ್ರೀಂ ಕೋರ್ಟ್ ಒಳಗಡೆ ಯಾರಿಗೆ ಹೈಯೆಸ್ಟ್ ಕೆಲಸ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ಹಿ ವಿಲ್ ಬಿಕಮ್ ದ ನೆಕ್ಸ್ಟ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಎ ಅನ್ನೋ ವ್ಯಕ್ತಿ ಇದ್ದಾನೆ, ಇವನು 1/1/2022ರಲ್ಲಿ 1/1/2022ರಲ್ಲಿ ಸುಪ್ರೀಂ ಕೋರ್ಟ್ ಸೇರ್ಕೊಂಡಿದ್ರು. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಇವರು 2/1/2022ರಲ್ಲಿ ಸೇರ್ಕೊಂಡಿದ್ರು. ಸೊ ಇಲ್ಲಿ ಸೀನಿಯರ್ ಯಾರು, ಎ ಇಸ್ ಸೀನಿಯರ್ ಬೈ ಒಂದು ದಿನದಿಂದ ಎ ಸೀನಿಯರ್ ಆಗಿರೋದ್ರಿಂದ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪೊಸಿಷನ್ ಖಾಲಿ ಇದ್ರೆ ಎ ವಿಲ್ ಬಿ ಮೇಡ್ ಅಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇಷ್ಟೇ. ಯಾರ ಹತ್ರ ಅತಿ ಜಾಸ್ತಿ ಸುಪ್ರೀಂ ಕೋರ್ಟ್ ಅಲ್ಲಿ ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ, ಅವ್ರನ್ನ ನಾವು ಚೀಫ್ ಜಸ್ಟಿಸ್ ಅಂತ ಕನ್ಸಿಡರ್ ಮಾಡ್ತಾರೆ. ದಿಸ್ ಇಸ್ ಕನ್ವೆನ್ಷನ್. ಇದೆಲ್ಲ ಆರ್ಟಿಕಲ್ ಅಲ್ಲಿ ಬರ್ದಿಲ್ಲ, ಕನ್ವೆನ್ಷನ್. ಕನ್ವೆನ್ಷನ್ ಅನ್ನು ಪ್ರಾಕ್ಟೀಸ್ ಇಂದ ಬರುವಂತದ್ದು. ಫಾರ್ ಎಕ್ಸಾಂಪಲ್, ಇವಾಗ ನಮ್ ತಾತ ಇದ್ದಾರೆ, ನಮ್ ತಾತ ಅವ್ರೀಗ ಏನು, ನಮ್ಮ ಮನೆಯ ಅತಿ ಹೆಡ್. ನಮ್ ತಾತ ಹೋದ್ರೆ ನಮ್ಮ ಅಪ್ಪ ಆಗ್ತಾರೆ, ನಮ್ಮ ಅಪ್ಪ ಹೋದ್ರೆ ನಾನ್ ಆಗ್ತೇನೆ, ನಾನ್ ಹೋದ್ರೆ ನನ್ ಮಗ ಆಗ್ತಾನೆ. ಪರಂಪರೆಯಾಗಿ ಜನರೇಷನ್ಸ್ ಇಂದ ಬಂದ್ರೆ ನಾವು ಕನ್ವೆನ್ಷನ್ಸ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಪ್ರಾಕ್ಟೀಸ್. ಈ ಪ್ರಾಕ್ಟೀಸ್ ಇಂದ ಬಂದ್ರೆ ಕನ್ವೆನ್ಷನ್ಸ್ ಅಂತ ಹೇಳ್ತೇವೆ. ಇದನ್ನು ಬರಿಬೇಕಂತ ಇರಲ್ಲ. ಸೊ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಜಸ್ಟಿಸ್ ಹ್ಯಾಪನ್ಸ್ ಬೈ ಕನ್ವೆನ್ಷನ್. ಬಟ್ ಇನ್ ದ ಪಾಸ್ಟ್ 2 times ಹಿಸ್ಟ್ರಿಯಲ್ಲಿ ಇದು ಬ್ರೇಕ್ ಆಗಿದೆ. 2 times ಸೀನಿಯರ್ ಮೋಸ್ಟ್ ಜಡ್ಜ್ ನ ಬಿಟ್ಟು ಜೂನಿಯರ್ ಕೂಡ ಕೊಟ್ಟು ಚೀಫ್ ಜಸ್ಟಿಸ್ ಮಾಡಿದ್ದಿದೆ. ದಿಸ್ ಇಸ್ ಬಿಕಾಸ್ ಆಫ್ ದ ಇನ್ಫ್ಲೂಯೆನ್ಸ್ ಆಫ್ ಎಕ್ಸಿಕ್ಯೂಟಿವ್. ಒಂದ್ ಕಾಲದಲ್ಲಿ ಆಗಿತ್ತು, ನೆನ್ಪಿಟ್ಕೊಳ್ಳಿ. ಈ ಕನ್ವೆನ್ಷನ್ ಏನಿದೆ ಇದು 2 ಸಲ ಬ್ರೇಕ್ ಆಗಿತ್ತು. ಸೀನಿಯರ್ ಮೋಸ್ಟ್ ಜಡ್ಜ್ ಬದಲು ಬೇರೆ ಯಾರನ್ನೋ ಜಡ್ಜಸ್ ಕೂಡ ಮಾಡಿದ್ದಾರೆ. ದಿಸ್ ಶೋಸ್ ದ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇನ್ ದ ಸುಪ್ರೀಂ ಕೋರ್ಟ್. ಆಯ್ತಾ? ಸೊ 2 ವಿಷಯ ಹೇಳಿದೆ. ಏನು, ಅಪಾಯಿಂಟ್ಮೆಂಟ್ ಆಗೋದು ಕೊಲಿಜಿಯಂ ಸಿಸ್ಟಮ್ ಇಂದ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಳ್ತಾರೆ. ಜೊತೆಗೆ ದ ಸೆಕೆಂಡ್ ಥಿಂಗ್ ಇಸ್ ದ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ವಿಲ್ ಬಿಕಮ್ ದ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅದೇ ತರ ಅಪಾಯಿಂಟ್ಮೆಂಟ್ ಆಯ್ತು. ದ ಮೂಮೆಂಟ್ ಅಪಾಯಿಂಟ್ಮೆಂಟ್ ಇಸ್ ಡನ್, ದ ನೆಕ್ಸ್ಟ್ ಒನ್ ಇಸ್ ರಿಮೂವಲ್. ರಿಮೂವಲ್ ಅಂದ್ರೆ ಜಡ್ಜಸ್ ನ ಹೇಗ್ ತೆಗಿಬಹುದು ಅಂತ ನೆನ್ಪಿಟ್ಕೊಳ್ಳಿ. ದ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್, ಹೇಳ್ತಾ ಇದ್ದಾನೆ ಈಗ, ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ದ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಕ್ಯಾನ್ ನಾಟ್ ಬಿ ರಿಮೂವ್ ಡೈರೆಕ್ಟ್ಲಿ. ಇವತ್ತು ಇವನ್ ಬೇಡ ಅಂತ ತೆಗೆದಾಕೋ ಹಾಗಿಲ್ಲ. ಫಾರ್ ದಟ್ ವಾಟ್ ಯು ನೀಡ್ ಟು ಡೂ ಇಸ್ ಯು ಹ್ಯಾವ್ ಟು ಪ್ರೂವ್ ದಟ್ ಜಡ್ಜ್ ಹ್ಯಾಸ್ ಮಿಸ್ಬಿಹೇವಿಯರ್. ಒಂದು, ಅವರು ಮಿಸ್ಬಿಹೇವಿಯರ್ ಮಾಡಿರ್ಬೇಕು ಕೋರ್ಟ್ ಅಲ್ಲಿ, ಆರ್ ಈಸ್
ಏನೋ ಅಂತಾರಪ್ಪ, ಕೆಪೇಬಲ್, ಸಾರಿ, ಎಸ್, ಇನ್ಕೆಪೇಬಲ್ ಆಗಿರ್ಬೇಕು. ಇದ್ರ ಅರ್ಥ ಏನು? ಮಿಸ್ಬಿಹೇವಿಯರ್ ಅಂದ್ರೆ ಜಡ್ಜ್ ತನ್ನ ಕೆಲಸ ಮಾಡುವಂತ ವೇಳೆಯಲ್ಲಿ ಪ್ರವರ್ತನೆ ಸರಿಯಾಗಿರ್ಲಿಲ್ಲ ಅಂತ ಆದ್ರೂ ನೀವು ಸಾಬೀತ್ ಮಾಡ್ಬೇಕು. ಅಥವಾ ಈಸ್ ಇನ್ಕೆಪೇಬಲ್, ಅವರು ಜಡ್ಜ್ ಆಗೋಕೆ ಸರಿಯಾಗಿಲ್ಲ, ಅವರಿಗೆ ಅಷ್ಟು ಕರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರು ಸರಿಯಾಗಿ ತೀರ್ಪು ಕೊಡ್ತಿಲ್ಲ ಅಂತ ಪ್ರೂವ್ ಮಾಡ್ಬೇಕು. ಅಂಡ್ ದಿಸ್ ಕೆನಾಟ್ ಬಿ ಡನ್ ಡೈರೆಕ್ಟ್ಲಿ. ಇದು ಹೇಗ್ ಮಾಡ್ಬೇಕಂದ್ರೆ ಐದರ್ ಇನ್ ರಾಜ್ಯಸಭಾ ಆರ್ ಇನ್ ಲೋಕಸಭಾ. ನೆನ್ಪಿಟ್ಕೊಳ್ಳಿ, ಪ್ರೊಸೀಜರ್ ಹೇಳ್ತಾ ಇದ್ದಾನೆ. ಐದರ್ ಇನ್ ರಾಜ್ಯಸಭಾ ಆರ್ ಇನ್ ಲೋಕಸಭಾ ಮೋಷನ್ ಪಾಸ್ ಆಗ್ಬೇಕು ಫಸ್ಟ್. ಮೋಷನ್ ಅಂದ್ರೆ ಏನು? ಲೋಕಸಭಾದಲ್ಲಿ ಈಗ ಬಿಲ್ ಬಂದಿದೆ, ಈ ಜಡ್ಜ್ ಸರಿ ಇಲ್ಲ ಅಂತ ಡಿಸ್ಕಷನ್ ಆಗ್ತಿದೆ, ಇವ್ರನ್ನ ರಿಮೂವ್ ಮಾಡಕ್ಕೆ ಒಂದು ವೋಟಿಂಗ್ ಆಗತ್ತೆ. ಇನ್ ಕೇಸ್ ವೋಟಿಂಗ್ ಎಕ್ಸೆಪ್ಟ್ ಆದರೆ ಅವಾಗ ಏನಾಗತ್ತೆ, ರಾಜ್ಯಸಭಾದವ್ರು ಇದಾರಲ್ವಾ, ದೇ ವಿಲ್ ಸ್ಟಾರ್ಟ್ ಮೇಕಿಂಗ್ ದ ಡಿಸ್ಕಷನ್, ದೇ ವಿಲ್ ಸ್ಟಾರ್ಟ್ ಎನ್ಕ್ವೈರಿಂಗ್, ಯಾವ ಕೇಸ್ ಇದೆ ಈ ಜಡ್ಜ್ ಮೇಲೆ, ಯಾಕೆ ಈ ಎನ್ಕ್ವೈರಿ ಸೆಟಪ್ ಆಗಿದೆ ಅಂತ ಒಂದು ಫುಲ್ ಜುಡಿಷಿಯಲ್ ಎನ್ಕ್ವೈರಿ ಆಗತ್ತೆ. ಆ ಎನ್ಕ್ವೈರಿಲಿ ಇನ್ ಕೇಸ್ ಹೌದು ಜಡ್ಜ್ ತಪ್ಪು ಮಾಡಿದಾನೆ ಅಂತ ತೀರ್ಪಾದ್ರೆ ಇವರು ಕೂಡ ವೋಟ್ ಮಾಡ್ತಾರೆ. ಇವನ್ ರಾಜ್ಯಸಭಾ ವಿಲ್ ಪಾಸ್ ದ ಮೋಷನ್ ವಿತ್ ಸ್ಪೆಷಲ್ ಮೆಜಾರಿಟಿ, ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡೂ ಕೂಡ ಸ್ಪೆಷಲ್ ಮೆಜಾರಿಟಿಯಲ್ಲಿ ಅಮೆಂಡ್ಮೆಂಟ್ ನ ಅಥವಾ ರೆಸೊಲ್ಯೂಷನ್ ನ ಪಾಸ್ ಮಾಡಿದ್ರೆ, ಆ ಮೋಷನ್ ನ ಪಾಸ್ ಮಾಡಿದ್ರೆ ಅವಾಗ ಆ ಪರ್ಟಿಕ್ಯುಲರ್ ಆಕ್ಷನ್ ಇಂದ ದ ಜಡ್ಜ್ ವಿಲ್ ಬಿ ರಿಮೂವ್ಡ್. ಬಟ್ ಇದು ತುಂಬಾ ಕಷ್ಟ, ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಟು ರಿಮೂವ್ ದ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆರ್ ದ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್. ಅದನ್ನ ಸುಮ್ಮನೆ ಮಾಡಿಲ್ಲ. ದಿಸ್ ಇಸ್ ಡನ್ ಟು ಸೇಫ್ ಗಾರ್ಡ್ ದ ಜುಡಿಷಿಯರಿ. ನೆನ್ಪಿಟ್ಕೊಳ್ಳಿ, ಇಲ್ಲೂ ಕೂಡ ಇಂಡಿಪೆಂಡೆನ್ಸ್ ಇದೆ ನೋಡಿ. ಲೆಜಿಸ್ಲೇಚರ್ ಕ್ಯಾನ್ ನಾಟ್ ರಿಮೂವ್ ಅ ಜಡ್ಜ್. ಇಲ್ಲಿ ಕೂಡ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕಷ್ಟ ಇದೆ ಇದು. ಫಸ್ಟ್ ಒಂದು ಹೌಸ್ ಅಲ್ಲಿ ಮೋಷನ್ ಪಾಸ್ ಆಗ್ಬೇಕು, ಇನ್ನೊಂದು ಹೌಸ್ ಎನ್ಕ್ವೈರಿ ಮಾಡ್ಬೇಕು, ಡಿಸ್ಕಷನ್ ಮಾಡ್ಬೇಕು, ಸಾಬೀತು ಈ ಏನಂತಾರೆ ಈ ಸಾಕ್ಷಿಗಳನ್ನ ಶೇಖರಣೆ ಮಾಡ್ಬೇಕು. ಅದಾದ್ಮೇಲೆ ಇನ್ ಕೇಸ್ ನಿಜವಾಗ್ಲೂ ಮಿಸ್ಬಿಹೇವಿಯರ್ ಆಗಿತ್ತಂದ್ರೆ ಅವಾಗ ತೀರ್ಪು ಕೊಡ್ತಾರೆ, ಅವಾಗ ಅವ್ರನ್ನ ರಿಮೂವ್ ಮಾಡ್ತಾರೆ. ಅದಷ್ಟು ಈಸಿ ಅಲ್ಲ. ಇಲ್ಲಾಂದ್ರೆ ಏನಾಗ್ತಿತ್ತು, ಒಂದ್ ಮನೆಯವ್ರು ಬರ್ತಿದ್ರು, ಪಾಸ್ ಅಂತ ಹೇಳ್ತಿದ್ರು, ಇನ್ನೊಂದ್ ಮನೆಯವ್ರು ಬರ್ತಿದ್ರು, ಪಾಸ್ ಅಂತ ಹೇಳ್ತಿದ್ರು, ಜಡ್ಜಸ್ ರಿಮೂವ್ ಆಗ್ತಾ ಇರ್ತಿದ್ರು. To make sure judges cannot be removed so easily, we have this motion. This is called as removal of the judges. ಏನ್ ಹೇಳಿದೆ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜಸ್ ನ ಡೈರೆಕ್ಟ್ ಆಗಿ ರಿಮೂವ್ ಮಾಡೋ ಹಾಗಿಲ್ಲ. ಇನ್ ಕೇಸ್ ರಿಮೂವ್ ಮಾಡ್ಬೇಕಂತ ಇದ್ರೆ ಅವ್ರು ಐದರ್ ಮಿಸ್ಬಿಹೇವಿಯರ್ ಆಗಿರ್ಬೇಕು ಅವ್ರು ಇನ್ಕೇಪಬಲ್ ಆಗಿರ್ಬೇಕು. ಇದೆರಡು ಸಾಬೀತ್ ಮಾಡ್ಬೇಕು. ಎಲ್ಲಿ? ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಆಗತ್ತೆ, ಎನ್ಕ್ವೈರಿ ಆಗತ್ತೆ. ಎನ್ಕ್ವೈರಿಯಲ್ಲಿ ತೀರ್ಪು ಹೌದು ಈ ಜಡ್ಜ್ ರಿಮೂವ್ ಆಗ್ಬೇಕಂತ ಇದ್ರೆ ವೋಟಿಂಗ್ ಆಗತ್ತೆ. ಸ್ಪೆಷಲ್ ಮೆಜಾರಿಟಿಯಲ್ಲಿ ಮೋಷನ್ ಪಾಸ್ ಆದ್ರೆ ಅವಾಗ ಫಾರ್ ದ ಫಸ್ಟ್ ಟೈಮ್ ಜಡ್ಜ್ ವಿಲ್ ಬಿ ರಿಮೂವ್ ಫ್ರಮ್ ದ ಹೌಸಸ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇವಾಗ ಸ್ಟ್ರಕ್ಚರ್ ಆಫ್ ಜುಡಿಷಿಯರಿ ಅಂತ ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ಜುಡಿಷಿಯರಿ ಯಾವ ತರ ಇದೆ ಅಂದ್ರೆ, ಹೇಳ್ದೆ ಅಲ್ವಾ, ವಿ ಹ್ಯಾವ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ನೆನ್ಪಿಟ್ಕೊಳ್ಳಿ, ಅವರ್ ಜುಡಿಷಿಯರಿ ಇಸ್ ಇಂಡಿಪೆಂಡೆಂಟ್. ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್ ಕೆನಾಟ್ ಇಂಟರ್ಫಿಯರ್. ಜೊತೆಗೆ ವಿ ಹ್ಯಾವ್ ಇಂಟಿಗ್ರೇಟೆಡ್ ಜುಡಿಷಿಯರಿ. ಇಂಟಿಗ್ರೇಟೆಡ್ ಜುಡಿಷಿಯರಿ. ಇಂಟಿಗ್ರೇಟೆಡ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಸೆಂಟರ್ ಇದೆ, ಸೆಂಟ್ರಲ್ ಗವರ್ನಮೆಂಟ್ ಇದೆ, ಹಾಗೂ ಪ್ರತಿಯೊಂದು ರಾಜ್ಯಕ್ಕೆ ಸ್ಟೇಟ್ ಗವರ್ನಮೆಂಟ್ ಇದೆ. ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಯು ಎಸ್ ಎ ಏನಾಗುತ್ತೆ ಅಂದ್ರೆ, ಫೆಡರಲ್ ಕೋರ್ಟ್ ಇಸ್ ಸಪರೇಟ್, ಸ್ಟೇಟ್ ಕೋರ್ಟ್ಸ್ ಆರ್ ಸಪರೇಟ್. ಅಂದ್ರೆ ಫೆಡರಲ್ ಕೋರ್ಟ್ ಅಂದ್ರೆ ಫೆಡರಲ್ ಸೆಂಟರ್ ಗೆ ಸಂಬಂಧಪಟ್ಟಂತ ಕೇಸ್ಗಳನ್ನ ಫೆಡರಲ್ ಕೋರ್ಟ್ ನೋಡುತ್ತೆ, ಸ್ಟೇಟ್ ಗೆ ಸಂಬಂಧಪಟ್ಟ ಕೇಸ್ಗಳನ್ನ ಸ್ಟೇಟ್ ನೋಡುತ್ತೆ. ಬಟ್ ಇಂಡಿಯಾದಲ್ಲಿ ವಿ ಡೋಂಟ್ ಹ್ಯಾವ್ ಸಪರೇಟ್ ಜುಡಿಷಿಯರಿ. ಸೆಂಟರ್ ಗೆ ಮತ್ತೆ ಸ್ಟೇಟ್ ಗೆ ಟುಗೆದರ್ ಆಗಿ ವಿ ಹ್ಯಾವ್ ಓನ್ಲಿ ಒನ್ ಕೋರ್ಟ್, ದಟ್ ಈಸ್ ಇಂಟಿಗ್ರೇಟೆಡ್ ಕೋರ್ಟ್, ಆನ್ ವಿಚ್ ಸುಪ್ರೀಂ ಕೋರ್ಟ್ ಕಮ್ಸ್ ಆನ್ ದ ಟಾಪ್, ದೆನ್ ಕಮ್ಸ್ ಹೈ ಕೋರ್ಟ್, ದೆನ್ ಕಮ್ಸ್ ಅದರ್ ಕೋರ್ಟ್ಸ್. ಏನ್ ಹೇಳ್ತಾ ಇದ್ದೇನೆ ನಾನು, ಸುಪ್ರೀಂ ಕೋರ್ಟ್ ಏನಿದೆ, ದಿಸ್ ವಿಲ್ ಟೇಕ್ ಕೇರ್ ಆಫ್ ಬೋತ್ ಸೆಂಟ್ರಲ್ ಇಶ್ಯೂಸ್ ಅಂಡ್ ಸ್ಟೇಟ್ ಇಶ್ಯೂಸ್, ಎರಡೂ ಕೂಡ ನೋಡುತ್ತೆ. ಹೈಕೋರ್ಟ್ ಏನ್ ಮಾಡುತ್ತೆ, ಅದು ಕೂಡ ಸೆಂಟರ್ ಇಶ್ಯೂಸ್ ನೋಡುತ್ತೆ, ಸ್ಟೇಟ್ ಇಶ್ಯೂಸ್ ಕೂಡ ನೋಡುತ್ತೆ. ಸೊ ವಿ ಡೋಂಟ್ ಹ್ಯಾವ್ ಸೆಪರೇಟ್ ಕೋರ್ಟ್ಸ್ ಲೈಕ್ ಸೆಂಟರ್ ಗವರ್ನಮೆಂಟ್ ಗೆ ಸುಪ್ರೀಂ ಕೋರ್ಟ್, ಸ್ಟೇಟ್ ಗವರ್ನಮೆಂಟ್ ಗೆ ಹೈಕೋರ್ಟ್ ಅಂತ ಇರೋದು. We have independent and integrated. Integrated under single line of judiciary. So Supreme Court can also look into state issues and center issues. Even High Court can look into both state issues and center issues. ಇದನ್ನ ನಾವು ಸಿಂಗಲ್ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಅಂತ ಕರೀತೇವೆ. ಅಂಡ್ ವಿ ಹ್ಯಾವ್ ಪಿರಾಮಿಡಲ್ ಸ್ಟ್ರಕ್ಚರ್. ಹೇಳ್ದೆ ಅಲ್ವಾ, ವಾಟ್ ಇಸ್ ದ ಸಾರಿ, ನಂಗೆ ಹೆಲ್ತ್ ಹಾಳಾಗಿದೆ, ಗಂಟಲು ತಿರುಗ್ತಿಲ್ಲ. ಪಿರಾಮಿಡ್ ಸ್ಟ್ರಕ್ಚರ್. ಪಿರಾಮಿಡ್ ಈಜಿಪ್ಟ್ ಅಲ್ಲಿ ಇರುವಂತ ಪಿರಾಮಿಡ್ ಸ್ಟ್ರಕ್ಚರ್ ಅಂತ ಕರೀತೇವೆ. ಅತಿ ಕೆಳಗ್ ಬರೋದು ಯಾವುದು? ಸಬಾರ್ಡಿನೇಟ್ ಕೋರ್ಟ್ಸ್, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಂಡ್ ಅದರ್ ಕೋರ್ಟ್ಸ್. ಆಯ್ತಾ? ಅದ್ರ ಮೇಲ್ಗಡೆ ಬರುವಂತದ್ದು ಹೈಕೋರ್ಟ್, ಅದ್ರ ಮೇಲ್ ಬರುವಂತದ್ದು ಸುಪ್ರೀಂ ಕೋರ್ಟ್. ಸೊ ಸುಪ್ರೀಂ ಕೋರ್ಟ್ ಇಸ್ ಕಾಲ್ಡ್ ಆಸ್ ವಾಟ್? ಅಪೆಕ್ಸ್ ಕೋರ್ಟ್. ಅಪೆಕ್ಸ್ ಕೋರ್ಟ್ ಅಂದ್ರೆ ದ ಕೋರ್ಟ್ ದಟ್ ಇಸ್ ಇನ್ ದ ಟಾಪ್ ಅಲ್ಲಿ ಬರೋದನ್ನ ನಾವು ಅಪೆಕ್ಸ್ ಕೋರ್ಟ್ ಅಂತ ಕರೀತೇವೆ. ಇವಾಗ ಜುರಿಸ್ಟ್ರಿಕ್ಷನ್ಸ್ ಬಗ್ಗೆ ನೋಡೋಣ. ಸುಪ್ರೀಂ ಕೋರ್ಟ್ಗೆ ಎಷ್ಟೆಷ್ಟು ಪವರ್ ಇದೆ, ಏನೇನ್ ಜುರಿಸ್ಟ್ರಿಕ್ಷನ್ಸ್ ಇದೆ ಅಂತ. ಜುರಿಸ್ಟ್ರಿಕ್ಷನ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಏನೇನ್ ಕೆಲಸ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ದ ವೆರಿ ಪವರ್ಫುಲ್ ಕೋರ್ಟ್ ಎನಿವೇರ್ ಇನ್ ದ ವರ್ಲ್ಡ್. ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಇಂಡಿಯಾದಲ್ಲಿ, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಕೋರ್ಟ್. ಇಡೀ ಪ್ರಪಂಚ ಸುತ್ಕೊಂಡು ಬಂದ್ ನೋಡಿ, ಭಾರತದಲ್ಲಿರುವಂತ ಸುಪ್ರೀಂ ಕೋರ್ಟ್ ಇದೆ ಅಲ್ವಾ, ಇದ್ರಷ್ಟು ಪವರ್ಫುಲ್ ಕೋರ್ಟ್ ನಿಮ್ಗೆಲ್ಲೂ ಸಿಗಲ್ಲ. ಅಷ್ಟು ರೈಟ್ಸ್ ಇರತ್ತೆ.
ಜಡ್ಜಸ್ ನ ರಿಮೂವ್ ಮಾಡೋದು ಕೂಡ ಕಷ್ಟ, ಅಪಾಯಿಂಟ್ ಮಾಡೋದು ಕೂಡ ಕಷ್ಟ, ಚೀಫ್ ಜಸ್ಟಿಸ್ ನ ಸೆಲೆಕ್ಟ್ ಮಾಡೋದು ಕೂಡ ಕಷ್ಟ, ಅದ್ರ ಡಿಸಿಷನ್ ನ ತಿಳಿಸೋದು ಕೂಡ ತುಂಬಾ ಕಷ್ಟ. ಸೊ ಸುಪ್ರೀಂ ಕೋರ್ಟ್ ಏನಿದೆ ಇಟ್ ಇಸ್ ವೆರಿ ವೆರಿ ಪವರ್ಫುಲ್. ಸೆಕೆಂಡ್ ಒನ್, ಇಟ್ ಫಂಕ್ಷನ್ಸ್ ವಿದಿನ್ ದ ಲಿಮಿಟೇಷನ್ಸ್ ಇಂಪೋಸ್ ಬೈ ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಈ ಸುಪ್ರೀಂ ಕೋರ್ಟ್ ಇದೆ ಅಲ್ವಾ, ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನೇನ್ ಹೇಳತ್ತೆ ಇದರ ಬೌಂಡ್ರೀಸ್ ಅಲ್ಲೇ ಕೆಲಸ ಮಾಡುತ್ತೆ. ಇಟ್ ವಿಲ್ ನೆವರ್ ಕ್ರಾಸ್ ಇಟ್ಸ್ ಲಿಮಿಟ್ಸ್. ಕಾನ್ಸ್ಟಿಟ್ಯೂಷನ್ ಏನೇನ್ ಹೇಳುತ್ತೋ ಅದ್ರ ಒಳಗಡೆ, ಈ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಒಳಗಡೆನೆ ಸುಪ್ರೀಂ ಕೋರ್ಟ್ ಯಾವತ್ತೂ ಕೆಲಸ ಮಾಡುತ್ತೆ. ನೋ ಮ್ಯಾಟರ್ ವಾಟ್ ಇಟ್ ಈಸ್, ಅದು ತನ್ನ ಜುರಿಸ್ಟ್ರಿಕ್ಷನ್ ನ ಎಂದೂ ಕ್ರಾಸ್ ಮಾಡಲ್ಲ. ಇಟ್ ಈಸ್ ಆಲ್ವೇಸ್ ವಿದಿನ್ ದ ಲಿಮಿಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಜುರಿಸ್ಟ್ರಿಕ್ಷನ್ ಬಗ್ಗೆ ಹೇಳ್ತಾ ಇದ್ದಾನೆ, ವೆರಿ ಪವರ್ಫುಲ್ ಕೋರ್ಟ್, ಬಟ್ ಇಟ್ ವಿಲ್ ನೆವರ್ ಮಿಸ್ಬಿಹೇವ್, and always will remain in the checks and balances of the Constitution of India. Third one, ಇದರ functions and responsibilities ಏನಿದೆ, ಫಂಕ್ಷನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ನಾನು ಏನ್ ಕೆಲಸ ಮಾಡ್ಬೇಕು, ನನ್ನ ಇದು ರೆಸ್ಪಾನ್ಸಿಬಿಲಿಟೀಸ್ ಏನೇನು ಅಂತ ಹೇಳೋದೇನಿದೆ, ದೀಸ್ ಆರ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಬುಕ್ ಇದೆ ಅಲ್ವಾ ನಮ್ದು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಈ ಪುಸ್ತಕದ ಒಳಗೆ ನಮ್ಮ ಸುಪ್ರೀಂ ಕೋರ್ಟ್ ಫಂಕ್ಷನ್ಸ್, ಏನ್ ಕೆಲಸ ಮಾಡ್ಬೇಕು, ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟೀಸ್ ಏನಂತ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿದೆ. ಎವ್ರಿ ಆರ್ಟಿಕಲ್ ವಿಲ್ ಟಾಕ್ ಅಬೌಟ್ ಇಟ್. ಸಪರೇಟ್ ಚಾಪ್ಟರ್ ಇದೆ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ಸ್ ಅಂತ, ಆಯ್ತಾ. ನಾವು ಇದ್ರದ್ದು ವೆರಿ ಫಸ್ಟ್ ಜುರಿಸ್ಟ್ರಿಕ್ಷನ್ ಇಸ್ ಕಾಲ್ಡ್ ಆಸ್ ಒರಿಜಿನಲ್ ಜುರಿಸ್ಟ್ರಿಕ್ಷನ್. ನೇನ್ ನೋಟ್ ಮಾಡ್ಕೊಳ್ಳಿ ಈಗ. ದ ವೆರಿ ಫಸ್ಟ್ ಜುರಿಸ್ಟ್ರಿಕ್ಷನ್ ಇಸ್ ಕಾಲ್ಡ್ ಆಸ್ ಒರಿಜಿನಲ್ ಜುರಿಸ್ಟ್ರಿಕ್ಷನ್. ಒರಿಜಿನಲ್ ಜುರಿಸ್ಟ್ರಿಕ್ಷನ್ ಇಸ್ ಅಂಡರ್ ಆರ್ಟಿಕಲ್ 131. ಇದೇನ್ ಹೇಳುತ್ತೆ ಅಂದ್ರೆ, ಒರಿಜಿನಲ್ ಜುರಿಸ್ಟ್ರಿಕ್ಷನ್ ಮೀನ್ಸ್ ದಟ್ ಕೇಸಸ್ ದಟ್ ಕ್ಯಾನ್ ಬಿ ಡೈರೆಕ್ಟ್ಲಿ ಕನ್ಸಿಡರ್ಡ್ ಬೈ ಸುಪ್ರೀಂ ಕೋರ್ಟ್. ಯಾವ್ಯಾವ ಕೇಸ್ ನ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡ್ಬಿಡು, ಹೈಕೋರ್ಟ್ಗೂ ಹೋಗ್ಬೇಕಂತ ಇಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ಗೂ ಹೋಗ್ಬೇಕಂತ ಇಲ್ಲ, ಡೈರೆಕ್ಟ್ ಆಗಿ ನೀವು ಹೋಗಿ ಹೈಕೋರ್ಟ್ ಅಲ್ಲೇ, ಸುಪ್ರೀಂ ಕೋರ್ಟ್ ಅಲ್ಲೇ ಕೇಸ್ ನ ಫೈಲ್ ಮಾಡ್ಬೋದು. ದಿಸ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಡಿಸ್ಪ್ಯೂಟ್. ಡಿಸ್ಪ್ಯೂಟ್ ಅಂದ್ರೆ ಜಗಳ, ಓಕೆ. ಡಿಸ್ಪ್ಯೂಟ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್, ಯೂನಿಯನ್ ವರ್ಸಸ್ ಸ್ಟೇಟ್, ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಗೆ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಗೆ ಏನಾದ್ರು ಫೈಟ್ಸ್ ಇದ್ರೆ ಆ ಫೈಟ್ ನ ರಿಸಾಲ್ವ್ ಮಾಡಕ್ಕೆ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕ್ಬೋದು. ಅಥವಾ ಸ್ಟೇಟ್ ವರ್ಸಸ್ ಸ್ಟೇಟ್, ಯಾವ್ದಾದ್ರು ಒಂದು ಸ್ಟೇಟ್ ಗೆ ಮತ್ತೆ ಸ್ಟೇಟ್ ಗೆ ಫೈಟ್ ಆದ್ರೆ ಆ ಟೈಮಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಗೆ ಹೋಗ್ಬೋದು. ಸ್ಟೇಟ್ ಮತ್ತೆ ಸ್ಟೇಟ್ ಗೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕ ಮತ್ತೆ ತಮಿಳುನಾಡು ಕಾವೇರಿ ವಾಟರ್ ಇಶ್ಯೂ. ಯಾವಾಗ ಕಾವೇರಿ ವಾಟರ್ ಇಶ್ಯೂ ಬರುತ್ತೆ ಅಲ್ವಾ, ತಮಿಳುನಾಡು ನೆವರ್ ಗೋಸ್ ಟು ತಮಿಳುನಾಡು ಹೈಕೋರ್ಟ್, ಡೈರೆಕ್ಟ್ಲಿ ಗೋಸ್ ಟು ಸುಪ್ರೀಂ ಕೋರ್ಟ್. ಯಾಕಂದ್ರೆ ತಮಿಳುನಾಡು ಹೈಕೋರ್ಟ್ ಹೋದ್ರೆ ಕರ್ನಾಟಕ ಅಪೋಸ್ ಮಾಡೇ ಮಾಡುತ್ತೆ, ಓ ತಮಿಳುನಾಡು ಕೋರ್ಟ್ ತಮಿಳುನಾಡು ಫೇವರ್ ಮಾಡುತ್ತೆ ಅಂತ. ಅದೇ ತರ ಕರ್ನಾಟಕ ಅವ್ರು ಕೂಡ ಹೋಗಿ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ರೆ ತಮಿಳುನಾಡು ಅವರು ಅಪೋಸ್ ಮಾಡ್ತಾರೆ, ಬೆಂಗಳೂರು ಕೋರ್ಟ್ ಬೆಂಗಳೂರಿಗೆ ಸಪೋರ್ಟ್ ಮಾಡುತ್ತೆ ಅಂತ. ಆ ಕಾರಣದಿಂದ ಸ್ಟೇಟ್ ಮತ್ತೆ ಸ್ಟೇಟ್ ಗೆ ಜಗಳ ಆದ್ರೆ ಡೈರೆಕ್ಟ್ ಆಗಿ ಕೋರ್ಟ್ ಹೋಗ್ಬೋದು. ಯಾವ ಕೋರ್ಟ್ಗೆ? ಸುಪ್ರೀಂ ಕೋರ್ಟ್ ಹೋಗ್ಬೋದು. ಯೂನಿಯನ್ ವರ್ಸಸ್ ಸ್ಟೇಟ್ ಜಗಳ ಆದ್ರೂ ಕೂಡ, ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಫೈಟ್ ಆದ್ರೂ ಕೂಡ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಇಫ್ ಯು ಕ್ಯಾನ್ ಅಪಿಯರ್ ಟು ದ ಸುಪ್ರೀಂ ಕೋರ್ಟ್ ಇನ್ ದ ವೆರಿ ಫಸ್ಟ್ ಇನ್ಸ್ಟೆನ್ಸ್, ನೀವು ವೆರಿ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲೇ ಸುಪ್ರೀಂ ಕೋರ್ಟ್ ಬಾಗಿಲ್ನ ಬಡಿಬಹುದಂತ ಆದ್ರೆ ದಟ್ ಈಸ್ ಕಾಲ್ಡ್ ಆಸ್ ಒರಿಜಿನಲ್ ಜುರಿಸ್ಟ್ರಿಕ್ಷನ್. ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಬಾಗಿಲ್ನ ಹೊಡೆಯೋ ಪವರ್ ನಿಮ್ಗಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಒರಿಜಿನಲ್ ಜುರಿಸ್ಟ್ರಿಕ್ಷನ್. ಆರ್ಟಿಕಲ್ 131. ಯೂನಿಯನ್ ವರ್ಸಸ್ ಸ್ಟೇಟ್ ಆರ್ ಸ್ಟೇಟ್ ವರ್ಸಸ್ ಸ್ಟೇಟ್ ಕೇಸಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ಕೇಸಸ್ ನ ಕೇಳಕ್ಕೆ ಶುರು ಮಾಡುತ್ತೆ. ಸೆಕೆಂಡ್ ಜುರಿಸ್ಟ್ರಿಕ್ಷನ್ ಇಸ್ ಕಾಲ್ಡ್ ಆಸ್ ಅಪೆಲೆಟ್ ಜುರಿಸ್ಟ್ರಿಕ್ಷನ್. ಅಪೆಲೆಟ್ ಜುರಿಸ್ಟ್ರಿಕ್ಷನ್. ಒಂದ್ ನಿಮಿಷ ಫಸ್ಟ್ ಬರ್ದು ಬಿಡ್ತೇನೆ. ಅಪೆಲೆಟ್ ಜುರಿಸ್ಟ್ರಿಕ್ಷನ್ ಅಂಡರ್ ಆರ್ಟಿಕಲ್ ಬೇಡ ಇದಕ್ಕೆ. ಅಪೆಲೆಟ್ ನೋಡಿ, ಅಪೆಲೆಟ್ ಅಲ್ಲೇ ಇದೆ ಅಪೀಲ್ ಅಂತ. ಅಪೆಲೆಟ್ ಅಂದ್ರೆ ಅಪೀಲ್. ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಒಂದು ಕೇಸ್ ಇದೆ, ಫಸ್ಟ್ ಅದು ಕೆಳಗಿನ ಕೋರ್ಟ್ ಅಲ್ಲಿ ಸ್ಟಾರ್ಟ್ ಆಯ್ತು, ಇಟ್ ವೆಂಟ್ ಟು ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಆರ್ ಸಬ್ ಕೋರ್ಟ್ಸ್. ನಿಮ್ಗೆ ತೀರ್ಪು ಕೊಟ್ರು, ಆ ಕೋರ್ಟ್ ತೀರ್ಪು ನಿಮ್ಗೆ ಇಷ್ಟ ಆಗಿಲ್ಲ, ಅವಾಗ ನೀವು ಹೈಕೋರ್ಟ್ ಅಪೀಲ್ ಮಾಡ್ತೀರಾ. ಯು ಕ್ಯಾನ್ ಅಪೀಲ್ ಒನ್ ಕೋರ್ಟ್ ಅಪಿಯರ್. ಸೊ ನೀವೇನ್ ಮಾಡ್ತಿದಾರ, ಹೈಕೋರ್ಟ್ ಅಲ್ಲಿ ಅಪೀಲ್ ಮಾಡ್ತೀರಾ. ನಮ್ಗೆ ತೀರ್ಪು ಏನ್ ಕೊಟ್ಟಿದ್ದಾರೆ, ಈ ಡಿಸ್ಟ್ರಿಕ್ಟ್ ಕೋರ್ಟ್ ನಮ್ಗೆ ಇಷ್ಟ ಆಗ್ತಿಲ್ಲ ಸರ್, ಮತ್ತೆ ಚೆಕ್ ಮಾಡಿ ಅಂತ. ಹೈಕೋರ್ಟ್ ಕೂಡ ಆ ಕೇಸ್ ತೀರ್ಪು ಸೇಮ್ ಕೊಟ್ರೆ ಅವಾಗ ನೀವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಬಹುದು. ಈ ಅಪೀಲಿಂಗ್ ಪ್ರೊಸೀಜರ್ ಏನಿದೆ, when you are coming from bottom to the top, this is called as appellate jurisdiction. ಕೊನೆಗೆ ಯಾವುದೇ ತೀರ್ಪು ಬಂದ್ರು ಕೂಡ ನೀವು ಅದನ್ನ ಕ್ರಾಸ್ ಚೆಕ್ ಮಾಡ್ಬೇಕಂತ ಇದ್ರೆ, ಪುನರ್ ಅಪೀಲ್ ಮಾಡ್ಬೇಕಂತ ಇದ್ರೆ, ಯು ಕ್ಯಾನ್ ಗೋ ಟು ಒನ್ ಕೋರ್ಟ್ ಅಬೋವ್. ಅದನ್ನ ನಾವು ಅಪೆಲೆಟ್ ಜುರಿಸ್ಟ್ರಿಕ್ಷನ್ ಅಂತ ಕರಿತೇವೆ. ಸೊ ಭಾರತದ ಯಾವುದೇ ಕೇಸ್ ಯಾವುದೇ ಕೋರ್ಟ್ ಅಲ್ಲಿ ಸ್ಟಾರ್ಟ್ ಆದ್ರೂ ಕೂಡ ಯು ಕ್ಯಾನ್ ಗೋ ಟು upper court, end of the day apex court is supreme court. ಸೊ ನಿಮ್ಮ ಕೇಸ್ ನ ಸುಪ್ರೀಂ ಕೋರ್ಟ್ ಕೇಳುತ್ತೆ. ಈ ಜುರಿಸ್ಟ್ರಿಕ್ಷನ್ ನಾವು ಅಪೆಲೆಟ್ ಜುರಿಸ್ಟ್ರಿಕ್ಷನ್ ಅಂತ ಕೇಳ್ತೇವೆ, ಓಕೆನಾ. ಅಂಡ್ ಸಿಕ್ಸ್ತ್ ಒನ್, ನೆಕ್ಸ್ಟ್ ಜುರಿಸ್ಟ್ರಿಕ್ಷನ್ ಇಸ್ ಅಡ್ವೈಸರಿ ಜುರಿಸ್ಟ್ರಿಕ್ಷನ್. ಅಡ್ವೈಸರಿ ಜುರಿಸ್ಟ್ರಿಕ್ಷನ್ ಇದೆ ಸೇಮ್ ವರ್ಡ್, ಜುರಿಸ್ಟ್ರಿಕ್ಷನ್. ಅಡ್ವೈಸ್ ಅಂದ್ರೆ ಏನು? ಒಂದು ಒಪ್ಪಿಗೆ ಕೊಡುವಂತದ್ದು. ಅಡ್ವೈಸ್, ನಾನ್ ನಿಮ್ಗೆ ಒಪ್ಪಿಗೆ ಕೊಡ್ತೇನೆ, ಸಲಹೆ ಕೊಡ್ತೇನೆ ಅಂತ ಏನ್ ಹೇಳ್ತಾರೆ, ಸಲಹೆನ ನಾವು ಅಡ್ವೈಸ್ ಅಂತ ಹೇಳ್ತೇವೆ. ಯಾರಿಗ್ ಸಲಹೆ ಕೊಡ್ತಿದೆ? ಸುಪ್ರೀಂ ಕೋರ್ಟ್ ಹಸ್ ದ ಪವರ್ ಟು ಅಡ್ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೋಡಿ, ದ್ರೌಪದಿ ಮುರ್ಮು ಅವರಿಗೆ ಡಾಕ್ಟರ್ ಡಿ ವೈ ಚಂದ್ರಚೂಡ್ ಅವರು, ನಮ್ಮ ಚೀಫ್ ಜಸ್ಟಿಸ್ ಏನಿದ್ದಾರೆ, ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ
ಸಜೆಷನ್ಸ್ ಕೊಡ್ಬೋದು, ಅಡ್ವೈಸ್ ಕೊಡ್ಬೋದು. ಇನ್ ಕೇಸ್ ಪ್ರೆಸಿಡೆಂಟ್ ಇಸ್ ಕನ್ಫ್ಯೂಸ್ಡ್, ಪ್ರೆಸಿಡೆಂಟ್ಗೆ ಒಂದು ಸಂದೇಹ ಇದೆ, ಏನೋ ಒಂದು ನಡೀತಿದೆ ನಮ್ಮ ದೇಶದಲ್ಲಿ, ಅದನ್ನ ಹೇಗೆ ರಿಸಾಲ್ವ್ ಮಾಡ್ಬೇಕಂತ ಶಿ ಕ್ಯಾನ್ ಟಾಕ್ ಟು ಚೀಫ್ ಜಸ್ಟಿಸ್ ಆರ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಕ್ಯಾನ್ ಗಿವ್ ದ ಅಡ್ವೈಸ್ ಆರ್ ಇಟ್ ಕ್ಯಾನ್ ನಾಟ್ ಗಿವ್ ದ ಅಡ್ವೈಸ್. ಆ ಅಡ್ವೈಸ್ ನ ಪ್ರೆಸಿಡೆಂಟ್ ಕೊಡ್ಬೋದು. ಓಕೆ, ಈಗ ಮಣಿಪುರಲ್ಲಿ ಈ ತರ ಜಗಳ ಆಗ್ತಿದೆ ಅಲ್ವಾ ಮ್ಯಾಮ್, ನೀವು ಈ ತರ ಒಂದು ಆಕ್ಷನ್ ತಗೊಂಡ್ರೆ ಮಣಿಪುರ್ ಜಗಳ ಕಮ್ಮಿ ಆಗ್ಬೋದು. ಈ ತರ ಅಡ್ವೈಸ್ ನ ಕೊಡುವಂತ ಪವರ್ ಸುಪ್ರೀಂ ಕೋರ್ಟ್ ಇರುತ್ತೆ. ಯಾರಿಗೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ. ಬಟ್ ಕೊಟ್ಟಿರುವಂತ ಅಡ್ವೈಸ್ ನ ಪ್ರೆಸಿಡೆಂಟ್ ಕನ್ಸಿಡರ್ ಮಾಡಬಹುದು, ರಿಜೆಕ್ಟ್ ಮಾಡಬಹುದು. ಇಟ್ ಇಸ್ ನಾಟ್ ಬೈಂಡಿಂಗ್, ಬಟ್ ಯು ಕ್ಯಾನ್ ಸ್ಟಿಲ್ ಅಡ್ವೈಸ್. ಈಗ ಮಣಿಪುರಲ್ಲಿ ಇಶ್ಯೂಸ್ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ಡಾಕ್ಟರ್ ಡಿ.ವೈ. ಚಂದ್ರಚೂಡ್ ಅವರು, ಡಾಕ್ಟರ್ ಗೊತ್ತಿಲ್ಲ ಯಾಕೋ ಡಾಕ್ಟರ್ ಬರ್ತಿದೆ, ಚಂದ್ರಚೂಡ್ ಅವರು ಏನಿದ್ದಾರೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವರು ದ್ರೌಪದಿ ಮುರ್ಮು ಮ್ಯಾಮ್ಗೆ ಅಡ್ವೈಸಸ್ ನ ಕೊಡ್ಬೋದು. ದಿಸ್ ಇಸ್ ಕಾಲ್ಡ್ ಎಸ್ ಅಡ್ವೈಸರಿ ಜುರಿಸ್ಡಿಕ್ಷನ್. ಸೊ 3 ಮೋಸ್ಟ್ ಜುರಿಸ್ಡಿಕ್ಷನ್ಸ್ ಯಾವುದು? ಒರಿಜಿನಲ್, ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಹೋಗಿ ಅಪೀಲ್ ಮಾಡ್ಕೊಳ್ಳಿ. ಅಪೀಲೆಟ್ ಅಂದ್ರೆ ಫಸ್ಟ್ ನಿಮ್ಗೆ ಬೇರೆ ಕೋರ್ಟ್ ಅವ್ರು ಕೊಟ್ಟಂತ ತೀರ್ಪು ಇಷ್ಟ ಆಗಲ್ಲ, ಅದಕ್ಕೆ ನೀವು ರೀ ಅಪೀಲ್ ಮಾಡ್ತಾ ಇದ್ದೀರಾ. ಅಡ್ವೈಸರಿ, ಇಟ್ ಕ್ಯಾನ್ ಅಡ್ವೈಸ್. ಆಯ್ತಾ? ಇದ್ರ ಜೊತೆಗೆ ದಿ ಮೋಸ್ಟ್ ಪವರ್ಫುಲ್ ಜುರಿಸ್ಟ್ರಿಕ್ಷನ್ ಅಂತ ಇದ್ರೆ, ದಿ ಮೋಸ್ಟ್ ಪವರ್ಫುಲ್, ದಟ್ ಈಸ್ writ jurisdiction. writ jurisdiction. writ ಅಂದ್ರೆ ಏನು? ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಕ್ಯಾನ್ ರೈಟ್ writs ಟು ಟೇಕ್ ಕಂಟ್ರೋಲ್. ಫಾರ್ ಎಕ್ಸಾಂಪಲ್, ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ನಾನು ಇದ್ರ ಬಗ್ಗೆ ಹೇಳಿರ್ತೇನೆ ನಿಮ್ಗೆ. ದೇರ್ ಆರ್ 4 ಟೈಪ್ಸ್ ಆಫ್ ದಿಸ್. ಹೇಬಿಸ್ ಕಾರ್ಪಸ್, ದ ಫಸ್ಟ್ jurisdiction is habeas corpus. The second one is mandamus. The third one is ಅದು prohibition ಅಂತ ಕರೀತೇವೆ. ಅಂಡ್ ಫೋರ್ತ್ ಒನ್ ಇಸ್ ಸೆರ್ಶಾರಿಯೋ, ಅದ್ಯಾಕೋ ನಾನು ಬಾಯಿ ತಿರುಗದೇ ಇಲ್ಲ, ಸೆರ್ಶಾರಿಯೋ. ಅಂಡ್ ಫಿಫ್ತ್ ಒನ್ ಇಸ್ ಕ್ಯೂ ವಾರೆಂಟು. ಇದ್ರ ಬಗ್ಗೆ ನಾನು ಮಾತಾಡಿರ್ತೇನೆ ನಿಮ್ಗೆ, ಪತ್ತೆ ಮಾತಾಡಲ್ಲ ಇದ್ರ ಬಗ್ಗೆ. ಇದೆಲ್ಲ ಏನಂದ್ರೆ ಸುಪ್ರೀಂ ಕೋರ್ಟ್ ತಾನಾಗ್ ತಾನೇ ಒಂದು ಕೇಸ್ ನ ತನ್ನ ಕಡೆ ತಗೋಬಹುದು. ಸುಪ್ರೀಂ ಕೋರ್ಟ್ ತಾನಾಗ್ ತಾನೇ ಗವರ್ನಮೆಂಟ್ ಗೆ ಕೆಲಸ ಮಾಡೋಕ್ಕೋಸ್ಕರ ಫೋರ್ಸ್ ಮಾಡಬಹುದು. ಸುಪ್ರೀಂ ಕೋರ್ಟ್ ತಾನಾಗ್ ತಾನೇ ಗವರ್ನಮೆಂಟ್ ಗೆ ಮಿಸ್ ಆಗಿರುವಂತ ಪರ್ಸನ್ ಐಡೆಂಟಿಫೈ ಮಾಡಿ ತಗೊಬನ್ನಿ ಅಂತ ಕಮಾಂಡ್ ಕೊಡ್ಬೋದು. ಸೊ ವಾಟ್ ಈಸ್ writ jurisdiction? These are related to fundamental rights. ಯಾವಾಗ ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್ ವೈಲೇಟ್ ಆಗತ್ತೆ ಅಲ್ವಾ, ಅವಾಗ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಕ್ಯಾನ್ ಇಶ್ಯೂಸ್ writs ಟು ದ ಗವರ್ನಮೆಂಟ್ ಟು ಪರ್ಫಾರ್ಮ್ ದ ಟಾಸ್ಕ್. ಇದನ್ನ writ jurisdiction ಅಂತ ಕರೀತೇವೆ. ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಂಡಮೆಂಟಲ್ ರೈಟ್ ಚಾಪ್ಟರ್ ಅಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ, ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು. ಹೇಬಿಸ್ ಕಾರ್ಪಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮನ್ನ ಯಾರು ಅರೆಸ್ಟ್ ಮಾಡಿದ್ರೆ ಕೇಳ್ದೆ ಸುಪ್ರೀಂ ಕೋರ್ಟ್ ಅವಾಗ ಅವರಿಗೆ ಬಾಡಿನ ಪ್ರೊಡ್ಯೂಸ್ ಮಾಡಿ ಆ ವ್ಯಕ್ತಿನ ತಂದು ನಾನು ಮುಂದೆ ಇಡಿ ಅಂತ ಹೇಳುವಂತ ಅಥಾರಿಟಿ ಇರುತ್ತೆ. ದೀಸ್ ಆರ್ ಕಾಲ್ಡ್ ಎಸ್ writ jurisdiction. ಸೊ 4 jurisdiction ಯಾವುದು? ಒರಿಜಿನಲ್, ಆರ್ಟಿಕಲ್ 131, appellate jurisdiction, advisory jurisdiction, writ jurisdiction. Okay, these are all the jurisdictions of Supreme Court of India. ನೆನ್ಪಿಟ್ಕೊಳ್ಳಿ. ಸೊ ಸುಪ್ರೀಂ ಕೋರ್ಟ್ ಏನೇನ್ ಫಂಕ್ಷನ್ಸ್ ಮಾಡುತ್ತೆ? ವೆರಿ ಸಿಂಪಲ್. ಒರಿಜಿನಲ್ jurisdiction ಇದೆ, appellate ಇದೆ, advisory ಇದೆ, writ jurisdiction ಇದೆ. ಅಂಡ್ ತಾನು ಮಾಡುವಂತ ಪ್ರತಿಯೊಂದು ಕೆಲಸ ಕೂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಮೆನ್ಷನ್ ಆಗಿದೆ. ಓಕೆ, ಇಟ್ ಆಲ್ವೇಸ್ ವರ್ಕ್ಸ್ ವಿದಿನ್ ದ ಕಾನ್ಸ್ಟಿಟ್ಯೂಷನ್. ಅಂಡ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಇಸ್ ಪ್ರೊಟೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೀತೇವೆ. ಇಟ್ ಈಸ್ ಕಾಲ್ಡ್ ಆಸ್ ದ ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ನಮ್ಮ ಲೆಜಿಸ್ಲೇಚರ್ ಅವರು ಏನೇನೋ ಆರ್ಟಿಕಲ್ಸ್ ನ ಇಂಪ್ಲಿಮೆಂಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ನ ಮಾಡ್ತಾ ಹೋದ್ರೆ, ಇನ್ ಕೇಸ್ ಆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಸಿಕ್ ಸ್ಟ್ರಕ್ಚರ್ ನ ಡಿಸ್ಟ್ರಾಯ್ ಮಾಡ್ತಾ ಇದ್ರೆ, ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಪವರ್ ಟು ಡೂ ಸ್ಟ್ರೈಕ್ ಇಟ್ ಆಫ್ ಬೈ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ ಅಂತ ಇದೆ. ಅದೇ ಇದ್ರ ಬಗ್ಗೆ ಮುಂದೆ ಹೇಳ್ತೇನೆ. ನೆಕ್ಸ್ಟ್, ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಜುಡಿಷಿಯಲ್ ಆಕ್ಟಿವಿಸಮ್. ಜುಡಿಷಿಯಲ್ ಆಕ್ಟಿವಿಸಮ್ ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಏನಾದ್ರು ತೊಂದರೆ ಇದ್ರೆ, ಇಫ್ ದರ್ ಇಸ್ ಎನಿ ಕೇಸ್ ಗೋಯಿಂಗ್ ಆನ್ ಇನ್ ಇಂಡಿಯಾ ದಟ್ ಈಸ್ ಆಫ್ ಹೈ ಇಂಪಾರ್ಟೆಂಟ್ ಅಂಡ್ ಬೋತ್ ಲೆಜಿಸ್ಲೇಚರ್ ಅಂಡ್ ಎಕ್ಸಿಕ್ಯೂಟಿವ್ ಆರ್ ನಾಟ್ ವರ್ಕಿಂಗ್ ಆನ್ ಇಟ್. ಫಾರ್ ಎಕ್ಸಾಂಪಲ್, ಮಣಿಪುರ್ ಇಶ್ಯೂನೇ ಇಟ್ಕೊಳ್ಳೋಣ. ಈಗ ಲೆಜಿಸ್ಲೇಚರ್ ಕೂಡ ಏನು ಸರಿಯಾಗಿ ಮಾಡ್ತಿಲ್ಲ, ಎಕ್ಸಿಕ್ಯೂಟಿವ್ ಕೂಡ ಸರಿಯಾಗಿ ಮಾಡ್ತಿಲ್ಲ, ಬಟ್ ಅಲ್ಲಿ ಜನ ಸಾಯ್ತಿದ್ದಾರೆ ಅಲ್ವಾ. ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ ತಾನಾಗ್ ತಾನೇ ಇನಿಷಿಯೇಟಿವ್ ತಗೋಬಹುದು, ನಾನು ಇದನ್ನ ಫಿಕ್ಸ್ ಮಾಡ್ತೇನೆ ಅಂತ. ದಟ್ ಈಸ್ ಕಾಲ್ಡ್ ಎಸ್ ಜುಡಿಷಿಯಲ್ ಆಕ್ಟಿವಿಸಮ್. ಜುಡಿಷಿಯರಿ ವಿಲ್ ಡೂ ವಾಟ್ ಎವರ್ ಇಟ್ ಹ್ಯಾಸ್ ಟು ಡೂ ಟು ರೀಎಸ್ಟಾಬ್ಲಿಷ್ ದ ಲಾ, ಟು ರೀಎಸ್ಟಾಬ್ಲಿಷ್ ದ ಪೀಸ್. ಇದನ್ನ ನಾವು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರೀತೇವೆ. ಅಂಡ್ ಜುಡಿಷಿಯಲ್ ಆಕ್ಟಿವಿಸಮ್ ಅಲ್ಲಿ ಜನನೇ ಹೋಗಿ ಕೇಸ್ ಫೈಲ್ ಮಾಡಬಹುದು ಡೈರೆಕ್ಟ್ ಆಗಿ. ದಟ್ ಈಸ್, ನನ್ನನ್ನ ಒಬ್ನು ಕೂಡ ಹಾಕಿದ್ದಾನೆ, ನಾನು ಹೋಗಿ ಕೇಸ್ ಹಾಕೋ ಹಾಗಿಲ್ಲ. ಸೊ ನನ್ನ ಬದಲಾಗಿ ನನ್ನ ಫ್ರೆಂಡ್ ಹೋಗಿ ಕೇಸ್ ನ ಫೈಲ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಆಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್. ಇದ್ರ ಬಗ್ಗೆ ತುಂಬಾ ಕೇಳಿರ್ತೀರಾ ನಾವು. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್, PIL ಅಂತ ಕರಿತೇವೆ. ಅಂದ್ರೆ ಯಾವ್ದಾದ್ರು ಒಂದ್ ಕೇಸ್ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇದ್ರೆ, ನಿಮ್ಮ ಬದಲಾಗಿ ಇನ್ನೊಬ್ರು ಹೋಗಿ ಕೇಸಲ್ಲಿ ಕೋರ್ಟ್ ಅಲ್ಲಿ ಕೇಸ್ ನ ಫೈಲ್ ಮಾಡಬಹುದು ಅಂಡ್ ಕೋರ್ಟ್ ವಿಲ್ ಕನ್ಸಿಡರ್ ದಟ್ ಕೇಸ್. ದಟ್ ಈಸ್ ಕಾಲ್ಡ್ ಎಸ್ ವಾಟ್? ಪಬ್ಲಿಕ್ ಇಂಟ್ರೆಸ್ಟ್ litigation which comes under judicial activism, or judiciary by itself can issue a writ petition, writs to re-establish the law. ಅರ್ಥ ಆಗ್ತಿದೆಯಾ? ಇದನ್ನ ನಾವು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೇವೆ. ಅಂದ್ರೆ ಜುಡಿಷಿಯರಿ ಇಸ್ ಆಕ್ಟಿವ್ ಟು ಎನ್ಫೋರ್ಸ್ ದ ಲಾ, ಜುಡಿಷಿಯರಿ ಇಸ್ ಆಕ್ಟಿವ್ ಟು ಎನ್ಫೋರ್ಸ್ ದ ಪೀಸ್. ಯಾರು ಕೇಸ್ ಫೈಲ್ ಮಾಡ್ಬೇಕಂತ ಇಲ್ಲ, ಜುಡಿಷಿಯರಿ ತಾನಾಗ್ ತಾನೇ ಕೇಸ್ ನ ಫೈಲ್ ಮಾಡ್ಕೊಂಡು ತಾನಾಗ್ ತಾನೇ
ಇಲ್ಲಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಡತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಜುಡಿಷಿಯಲ್ ಆಕ್ಟಿವಿಸಮ್. ವೆರಿ ಸ್ಮಾಲ್ ಟಾಪಿಕ್. ಅಂಡ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಗೊತ್ತಿರುತ್ತೆ, ಜಾಸ್ತಿ ಹೇಳಕ್ ಹೋಗಲ್ಲ. ಫಂಡಮೆಂಟಲ್ ರೈಟ್ ಯಾವ್ದಾದ್ರು ವಯಲೇಟ್ ಆದ್ರೆ ನೀವು ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಯು ಕ್ಯಾನ್ ಫೈಲ್ ಅ ಕೇಸ್ ಅಂಡ್ ಸುಪ್ರೀಂ ಕೋರ್ಟ್ ವಿಲ್ ಲಿಸನ್ ಟು ಯು. ನಮ್ಮ ದೇಶದ ಯಾವುದೇ ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್ ವಯಲೇಟ್ ಆದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ಸುಪ್ರೀಂ ಕೋರ್ಟ್. ದಿಸ್ ಬಿಕಮ್ಸ್ ದ ಒರಿಜಿನಲ್ ಜುರಿಸ್ಡಿಕ್ಷನ್ ಬರುತ್ತೆ. ನಿಮ್ಮ ಫಂಡಮೆಂಟಲ್ ರೈಟ್ಸ್ ವಯಲೇಟ್ ಆದ್ರೆ ಡೈರೆಕ್ಟ್ ಆಗಿ ಹೋಗಿ ಬಾಗಲ್ ಬಡೀರಿ, ಸುಪ್ರೀಂ ಕೋರ್ಟ್ ಇಸ್ ದ್ಯಾಟ್ ಟು ಲಿಸನ್ ಟು ಯು. ಓಕೆ, ಅಂಡ್ ಇಟ್ ವಿಲ್ ಇಶ್ಯೂ ದ ರಿಟ್ಸ್. ಅಂಡ್ ಇನ್ನೊಂದು ಕೂಡ ಗೊತ್ತಿರುತ್ತೆ, ಜುಡಿಷಿಯಲ್ ರಿವ್ಯೂ ಅಂತ ಒಂದು ಕಾನ್ಸೆಪ್ಟ್ ಇದೆ, ಇದ್ರ ಬಗ್ಗೆನೂ ಹೇಳ್ಬಿಡ್ತೇನೆ. ಜುಡಿಷಿಯಲ್ ರಿವ್ಯೂ ಏನಪ್ಪಾ ಅಂದ್ರೆ, ಇನ್ ಕೇಸ್ ಯಾವ್ದಾದ್ರು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಆದ್ರೆ, ಇಫ್ ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇಸ್ ಪಾಸ್ಡ್ and that constitutional amendment bill is violating the constitution or the basic structure of the constitution, ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ನ ಚೇಂಜ್ ಮಾಡಕ್ ಹೋದ್ರೆ ಸುಪ್ರೀಂ ಕೋರ್ಟ್ has all the power to struck down that particular act that was done. This is called as judicial review. This is done using article 13. Any law that is violating the basic structure of the Indian constitution can be struck down. ಇದನ್ನ ನಾವು ಜುಡಿಷಿಯಲ್ ರಿವ್ಯೂ ಅಂತೇವೆ. ದಿಸ್ ಇಸ್ ಆಲ್ಸೋ ದ ಟಾಸ್ಕ್ ಆಫ್ ಸುಪ್ರೀಂ ಕೋರ್ಟ್, ನೆನ್ಪಿಟ್ಕೊಳ್ಳಿ ಆಯ್ತಾ. ಅಂಡ್ ದ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಒನ್, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಏನಿದೆ, ದಿಸ್ ಕೇಮ್ ಇನ್ ಕೇಶವಾನಂದ ಭಾರತಿ ಕೇಸ್. 1973 ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಸೆಡ್ ದಟ್ ಸಮ್ ಲೆಜಿಸ್ಲೇಚರ್ ಇದೆ ಅಲ್ವಾ, ಇಟ್ ಡಸಂಟ್ ಹ್ಯಾವ್ ದ ಕಂಪ್ಲೀಟ್ ರೈಟ್ ಆನ್ ದ ಕಾನ್ಸ್ಟಿಟ್ಯೂಷನ್. ಈ ಸಂವಿಧಾನದ ಬುಕ್ ಏನಿದೆ ಅದನ್ನ ಹೇಗ್ ಬೇಕೋ ಹಾಗೆ ತಿರ್ಸೋ ಅಂತ ಅಧಿಕಾರ ನಿಮ್ಗಿರಲ್ಲ. ಒಂದು ಬೇಸಿಕ್ ಸ್ಟ್ರಕ್ಚರ್ ಇದೆ, ಆ ಬೇಸಿಕ್ ಸ್ಟ್ರಕ್ಚರ್ ಅಲ್ಲಿ ನೀವು ಮಾಡಿಫಿಕೇಶನ್ಸ್ ನ ಮಾಡಬೇಕು. ಅದನ್ನ ಬಿಟ್ಟು ನೀವು ಬೇರೆ ಯಾವುದೇ ಮಾಡಿಫಿಕೇಶನ್ ಮಾಡಿದ್ರೆ ನಿಮ್ಮನ್ನ ನಾವು ಸ್ಟಕ್ ಡೌನ್ ಮಾಡ್ತೇವೆ, ಆ ಪರ್ಟಿಕ್ಯುಲರ್ ಆಕ್ಟ್ ನ ನಾವು ನಲ್ ಅಂಡ್ ವಾಯ್ಡ್ ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಿದ್ರು. ದಿಸ್ ಇಸ್ ಕಾಲ್ಡ್ ಆಸ್ ಬೇಸಿಕ್ ಸ್ಟ್ರಕ್ಚರ್. ಅಂಡ್ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನಂತ ಸುಪ್ರೀಂ ಕೋರ್ಟ್ ಡಿಫೈನ್ ಮಾಡಿಲ್ಲ. ವಾಟ್ ಅಂಡ್ ಆಲ್ ಕಮ್ಸ್ ಅಂಡರ್ ಬೇಸಿಕ್ ಸ್ಟ್ರಕ್ಚರ್ ಇಸ್ ನೋನ್ ಟು ಸುಪ್ರೀಂ ಕೋರ್ಟ್ ಅಂಡ್ ನೋ ಒನ್ ನೋಸ್ ಇಟ್. ಸೊ ಇನ್ ಕೇಸ್ ಯಾವ್ದಾದ್ರು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆದ್ರೆ ಅದು ಬೇಸಿಕ್ ಸ್ಟ್ರಕ್ಚರ್ ನ ಚೇಂಜ್ ಮಾಡ್ತಾ ಇದ್ರೆ ಸುಪ್ರೀಂ ಕೋರ್ಟ್ ವಿಲ್ ಕ್ಯಾನ್ಸಲ್ ಇಟ್. ಅರ್ಥ ಆಯ್ತಾ? ಒಂದ್ಸಗೆ ಸಾರಿ, ಸುಪ್ರೀಂ ಕೋರ್ಟ್ ಅದನ್ನ ಸ್ಟಕ್ ಡೌನ್ ಮಾಡುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಸುಪ್ರೀಂ ಕೋರ್ಟ್ ಅಂಡ್ ಹೈ ಕೋರ್ಟ್. ಇದ್ರ ಬಗ್ಗೆ ಜಾಸ್ತಿ ನೀವು ತಿಳ್ಕೊಬೇಕಂತ ಇಲ್ಲ, ಮೊದಲೇ ಹೇಳ್ಬಿಡ್ತೇನೆ. ಸುಪ್ರೀಂ ಕೋರ್ಟ್ ಇಸ್ ದ ಅಪೆಕ್ಸ್ ಕೋರ್ಟ್. ಅಪಾಯಿಂಟ್ಮೆಂಟ್ ಬಗ್ಗೆ ಗೊತ್ತಿರಬೇಕು, ಹೇಳಿದ್ದೇನೆ, ಕೊಲಿಜಿಯಂ ಸಿಸ್ಟಮ್ ಇಂದ ಆಗತ್ತೆ. ಸುಪ್ರೀಂ ಕೋರ್ಟ್ ಕನ್ಸಲ್ಟಿಂಗ್ ದ 4 ಮೋಸ್ಟ್ ಸೀನಿಯರ್ ಜಡ್ಜಸ್ ಡಿಸಿಷನ್ ತಗೊಳ್ತಾರೆ. ಜೊತೆಗೆ ನೆಕ್ಸ್ಟ್ ಥಿಂಗ್ ಕೂಡ ಹೇಳಿದ್ದೇನೆ, ದ ಸೀನಿಯರ್ ಮೋಸ್ಟ್ ಜಡ್ಜ್ ವಿಲ್ ಬಿಕಮ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ರಿಮೂವಲ್ ಮಾಡ್ಬೇಕಂದ್ರೆ ರೆಸೊಲ್ಯೂಷನ್ ಪಾಸ್ ಆಗ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡು ಕಡೆ ಡಿಸ್ಕಷನ್ ಆಗತ್ತೆ, ಎನ್ಕ್ವೈರಿ ಆಗತ್ತೆ. ಎನ್ಕ್ವೈರಿಯಲ್ಲಿ ಆ ಜಡ್ಜ್ ಇನ್ಕಾಂಪಿಟೇಬಲ್ ಅಥವಾ ಮಿಸ್ಬಿಹೇವಿಯರ್ ಪ್ರೂವ್ ಆದ್ರೆ ಮಾತ್ರ ರಿಮೂವ್ ಮಾಡಬಹುದಿಲ್ಲ, ರಿಮೂವ್ ಮಾಡಕ್ಕಾಗಲ್ಲ. ಜುರಿಸ್ಟಿಕ್ಷನ್ ಬಂದ್ರೆ 4 ಇದೆ, ಅಪೆಲೇಟ್ ಜುರಿಸ್ಟಿಕ್ಷನ್, ಒರಿಜಿನಲ್ ಜುರಿಸ್ಟಿಕ್ಷನ್ ಅಂಡ್ ಬ್ರಿಟಿಷ್ ಜುರಿಸ್ಟಿಕ್ಷನ್ ಇದೆ. ಜೊತೆಗೆ ಇನ್ನೊಂದು ಜುರಿಸ್ಟಿಕ್ಷನ್ ಇತ್ತು, ನನಗೆ ಮರ್ತೋಯ್ತು ಅದ್ರ ಹೆಸರು, ಸಾರಿ, 1 ಸೆಕೆಂಡ್ ಹೇಳ್ಬಿಡ್ತಾನೆ. ಎಸ್, ಅಡ್ವೈಸರಿ ಜುರಿಸ್ಟಿಕ್ಷನ್. ಸೊ ಸಿಂಪಲ್ ಆಗಿ ಹೇಳೋದಂದ್ರೆ, ಒರಿಜಿನಲ್ ಅಂದ್ರೆ ಏನು, ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನ ಫೈಲ್ ಮಾಡಬಹುದು. ಅಪೆಲೇಟ್ ಅಂದ್ರೆ ಅಪೀಲ್ ಮಾಡ್ಕೊಂಡು ಬರ್ಬೇಕು. ಅಡ್ವೈಸರಿ ಅಂದ್ರೆ ಸುಪ್ರೀಂ ಕೋರ್ಟ್ ಕ್ಯಾನ್ ಅಡ್ವೈಸ್ ಸಮಥಿಂಗ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂಡ್ ರಿಟ್ ಪಿಟಿಷನ್ಸ್ ಅಂದ್ರೆ, ರಿಟ್ ಜುರಿಸ್ಟಿಕ್ಷನ್ ಅಂದ್ರೆ ಸುಪ್ರೀಂ ಕೋರ್ಟ್ ರಿಟ್ಸ್ ನ ಇಶ್ಯೂ ಮಾಡ್ಕೊಂಡು ಎನ್ಫೋರ್ಸ್ ಮಾಡುತ್ತೆ ಲಾನ. ಅಂಡ್ ನೆಕ್ಸ್ಟ್ ಒನ್ ಜುಡಿಷಿಯಲ್ ಆಕ್ಟಿವಿಸಮ್ ಬಗ್ಗೆ ಹೇಳಿದೆ, ವೆರಿ ಸಿಂಪಲ್. ಜುಡಿಷಿಯರಿ ಕೇಸ್ ಫೈಲ್ ಆಗದೆ ಇದ್ರು ಕೂಡ ತಾನೇ ಕೇಸ್ ನ ಫೈಲ್ ಮಾಡ್ಕೊಂಡು ಆಕ್ಟಿವ್ ಆಗಿ ಹೋಗುತ್ತೆ, ಅಥವಾ ನಿಮ್ಮ ಬದಲಾಗಿ ಬೇರೆಯವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ನ ಫೈಲ್ ಮಾಡ್ಕೊಂಡು ಇನ್ ಕೇಸ್ ಸುಪ್ರೀಂ ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಕೇಸ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಜುಡಿಷಿಯಲ್ ರಿವ್ಯೂ ಇದೆ. ಯಾವುದೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆದ್ರೂ, ಇಫ್ ಇನ್ ಕೇಸ್ ದಟ್ ಬಿಲ್ ಇಸ್ ವೈಲೇಟಿಂಗ್ ಫಂಡಮೆಂಟಲ್ ರೈಟ್ಸ್ ಅಥವಾ ಆ ಬಿಲ್ ಬೇಸಿಕ್ ಸ್ಟ್ರಕ್ಚರ್ ನ ವೈಲೇಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದನ್ನ ನಲ್ ಅಂಡ್ ವಾಯ್ಡ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಅಂಡ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂದ್ರೆ ಏನು, ನಮ್ಮ ಕಾನ್ಸ್ಟಿಟ್ಯೂಷನ್ ಗೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಇದೆ, ಒಂದು ಸ್ಕೆಲಿಟನ್ ಇದೆ. ಆ ಸ್ಕೆಲಿಟನ್ ನ ಟಚ್ ಮಾಡೋ ಹಾಗಿಲ್ಲ. ಆ ಸ್ಕೆಲಿಟನ್ ನ ಟಚ್ ಮಾಡಿದ್ರೆ ಮನುಷ್ಯನ ರೂಪನೇ ಬದಲಾಗತ್ತೆ. ಆ ತರ ಬದಲಾಯಿಸುವಂತ ಅಧಿಕಾರ ಲೆಜಿಸ್ಲೇಚರ್ ಗಿರಲ್ಲ. ಅಂಡ್ ವಾಟ್ ಇಸ್ ಬೇಸಿಕ್ ಸ್ಟ್ರಕ್ಚರ್ ಅದು ಯಾರಿಗೂ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಮಾತ್ರ ಗೊತ್ತಿರೋದು. ಯಾವುದೇ ಒಂದು ಬಿಲ್ ಪಾಸ್ ಆದ್ರೂ, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆದ್ರೆ, ಇಫ್ ಇಟ್ ಇಸ್ ವೈಲೇಟಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದನ್ನ ಸ್ಟಕ್ ಡೌನ್ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸುಪ್ರೀಂ ಕೋರ್ಟ್ ಅಂಡ್ ಹೈ ಕೋರ್ಟ್. ಓಕೆ, ದಿಸ್ ಇಸ್ ಜುಡಿಷಿಯರಿ. NCERT ಅಲ್ಲಿ ಇಷ್ಟೇ ಕೊಟ್ಟಿರೋದು. ಪಾಲಿಟಿ ಸೀರೀಸ್ ಅಲ್ಲಿ ನಾನು ಇನ್ನೂ ಜಾಸ್ತಿ ಹೇಳ್ತೇನೆ. ಸರಿನಾ? ಜೈ.